ಹಲೋ ನಮಸ್ತೆ ಸ್ಟೂಡೆಂಟ್ಸು ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಸ್ಟೂಡೆಂಟ್ಸು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತಾ ಇದ್ದೇನೆ. ಸೆಟ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಎಲ್ಲ ಕ್ವಶನ್ಸು ಶಾರ್ಟ್ಕಟ್ ಟ್ರಿಕ್ಸ್ ಇರೋದಿಲ್ಲ. ಇರೋವಂಥ ಕೆಲವೊಂದು ಕ್ವಶನ್ಸ್ಗಳಿಗೆ ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತಾ ಇದ್ದೇನೆ. ಓಕೆ, ಸೊ ಇದ್ರದ್ದು ಕಂಪ್ಲೀಟ್ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ 6362324224. ಈಚ್ ಚಾಪ್ಟರಿಂದ ಬರುವಂಥ ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತೇವೆ, ಪ್ಲಸ್ ಟ್ರಿಕ್ಸ್ ಲಾಸ್ಟ್ ಮೂಮೆಂಟ್ ಹೇಗೆ ನೀವು ಟ್ರಿಕ್ಸನ್ನು ಅಪ್ಲೈ ಮಾಡಿ ಮಾರ್ಕ್ಸನ್ನು ತೆಗಿಬೋದು ಅಂತ. ಓಕೆ, ಸೊ ನೋಡಿ, ಜಾಯ್ನ್ ಆಗಬೇಕು ಅಂತಿದ್ರೆ ನಂಬರಿಗೆ ಮೆಸೇಜ್ ಹಾಕಿ ಜಾಯ್ನ್ ಆಗ್ಬೋದು. ಆಲ್ರೆಡಿ ಇದು ನಿಮಗೆ ಈ ಕೋರ್ಸ್ ಬಂದುಬಿಟ್ಟು ಲಾಸ್ಟ್ 3-4 ಡೇಸ್ ಇದ್ದಾಗ ಇರುತ್ತೆ. ಆ್ಯಂಡ್ ಇದರದ್ದು ಚಾಪ್ಟರ್ ವೈಸ್ ಏನೇನು ಶಾರ್ಟ್ಕಟ್ ಟ್ರಿಕ್ಸ್ ಇದೆ ಅದರದ್ದು PDF ಅನ್ನು, ಹ್ಯಾಂಡ್ ರಿಟನ್ ನೋಟ್ಸ್ನ PDF ನಾನು ನಿಮಗೆ ಪ್ರೊವೈಡ್ ಮಾಡ್ತೇನೆ. ಆಯಿತಾ? ಈಗ ನೋಡಿ, ಇದು ಸೆಟ್ಸ್ ಕೆಲವೊಂದು ಕ್ವಶನ್ಸ್ಗಳಿಗೆ ಮಾತ್ರ, ಎಲ್ಲ ಕ್ವಶನ್ಸ್ಗೂ ಶಾರ್ಟ್ಕಟ್ ಟ್ರಿಕ್ಸನ್ನು ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಯಾವ್ಯಾವ ಕ್ವಶನ್ಸ್ಗಳಿಗೆ ಶಾರ್ಟ್ ಟ್ರಿಕ್ಸನ್ನು ಅಪ್ಲೈ ಮಾಡಲಿಕ್ಕಾಗುತ್ತೆ ಅದೆಲ್ಲದನ್ನು ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೇನೆ. 1 ಸೆಕೆಂಡ್ ಸ್ಟೂಡೆಂಟ್ಸು. ಸೊ ಆ ಇಷ್ಟು ಕ್ವಶನ್ಗಳಿಗೆ ನೀವು ಶಾರ್ಟ್ಕಟ್ ಟ್ರಿಕ್ಸನ್ನು ಅಪ್ಲೈ ಮಾಡ್ಬೋದು. ಓಕೆ, ಫೈನ್. ಈಗ ಫಸ್ಟ್ ಕ್ವಶನ್ ನೋಡಿ, ಸೆಟ್ಸಿಂದ ಏನು ಹೇಳಿದ್ದಾರೆ, ರೈಟ್ ಅ ಸೆಟ್ ಬಿಲ್ಡರ್ ಫಾರ್ಮ್ ಆಫ್ A-1, ಅಂದರೆ ಇದನ್ನು ರೋಸ್ಟರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆ ಯಾವ ಫಾರ್ಮಲ್ಲಿ ಬರಲಿಕ್ಕೆ ಹೇಳಿದ್ದಾರೆ, ಇದನ್ನು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರಲಿಕ್ಕೆ ಹೇಳಿದ್ದಾರೆ. ಆಯಿತಾ? ನೀವು ಇದನ್ನು ಜಾಸ್ತಿ ಯೋಚನೆ ಮಾಡಲಿಕ್ಕೆ ಹೋಗೋದೇ ಬೇಡ, ಡೈರೆಕ್ಟ್ ಬರಿಬೋದು. ಯಾಕೆ ಹೇಳಿ, ಫಸ್ಟ್ ಒನ್ ಏನಂತ ಹೇಳಿದರೆ ಎಕ್ಸ್ ಇಸ್ ಆನ್ ಇಂಟೀಜರ್ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಯಾವುದೆಲ್ಲ ಕೊಟ್ಟಿದ್ದಾರೆ ಸೆಟ್ಟಲ್ಲಿ -1,1. ಇಂಟೀಜರ್ ಅಂದರೆ -1,1 ಬಿಟ್ಟು ಬೇರೆ ನಂಬರ್ಸು ಬರುತ್ತೆ. ಸೊ ಇದು ಆನ್ಸರ್ ಅಲ್ವಾ? ಸೆಕೆಂಡ್, ಎಕ್ಸ್ ಈಸ್ ಅ ರೂಟ್ ಆಫ್ ದಿ ಇಕ್ವೇಷನ್ x² + 1 = 0. ಇಲ್ಲಿ ನಿಮ್ಗೆ ಸ್ವಲ್ಪ ಡೌಟ್ ಆಗುತ್ತೆ, ಬಿಡಿ, ಇದು ಬೇಡ. ನೆಕ್ಸ್ಟು, ಎಕ್ಸ್ ಈಸ್ ಅ ರಿಯಲ್ ರೂಟ್ ಅಂತ ಹೇಳಿದ್ದಾರೆ. ರಿಯಲ್ ರೂಟ್. ಸೊ ಇದು 100% ಅಲ್ಲ, ಯಾಕಂದರೆ ಇಲ್ಲಿ ಕೊಟ್ಟಿರೋದು -1, ಮತ್ತು 1 ಮಾತ್ರ. ರಿಯಲ್ ರೂಟ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ ಅಲ್ವಾ? ಅದು ಬಿಟ್ಟರೆ ರಿಯಲ್ ರೂಟ್ ಅಲ್ಲ, ಇದು ರಿಯಲ್ ನಂಬರ್. ಆಯಿತಾ? ರಿಯಲ್ ನಂಬರ್ ಅಂದರೆ ಎಲ್ಲ ನಂಬರ್ಸು ಬರುತ್ತೆ. ಇಲ್ಲಿ ಕೊಟ್ಟಿರೋದು -1 ಮತ್ತು 1 ಮಾತ್ರ. ಸೊ ಇದು ಆನ್ಸರ್ ಅಲ್ಲ. ಆಯಿತಾ? ನೆಕ್ಸ್ಟ್ ಕ್ವಶನ್ ನೋಡಿ, ಇವು ಎರಡರಲ್ಲಿ ಆಪ್ಷನಲ್ಲಿ ಇರೋದು. ಈಗ ಇದನ್ನು ನಾನು x² + 1 ಆಚೆ ತಗೊಂಡೋದ್ರೆ -1 ಆಗುತ್ತೆ. ಆವಾಗ ಏನಾಗುತ್ತೆ, x = ರೂಟ್ ಆಫ್ -1 ವಿಚ್ ಇಸ್ ಇಂಪಾಸಿಬಲ್ ಅಲ್ವಾ? ಇದು ಆನ್ಸರ್ ಆಗುತ್ತೆ. ಯಾಕಂದರೆ x² = 1, x ಏನಾಗುತ್ತೆ, ರೂಟ್ ಆಫ್ 1 ನಾನು +or-1 ಅಂತ ಬರಿಬೋದಲ್ವಾ? ಸೊ ಅದನ್ನೇ ಇಲ್ಲಿ ಬರೆದಿದ್ದು. ಇದನ್ನೇನಂತ ಬರಿಬೋದು ನಾನು, +1 or -1. ಸೊ ಯುವರ್ ಆಪ್ಷನ್ ಇಸ್ ಡಿ. ಕರೆಕ್ಟಾ? ಇದು ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ A and B ಆರ್ ಫೈನೈಟ್ ಸೆಟ್ಸ್ ಆ್ಯಂಡ್ A ಈಸ್ ಅ ಸಬ್ಸೆಟ್ ಆಫ್ B. ಇಲ್ಲಿ ವೆರಿ ಇಂಪಾರ್ಟೆಂಟ್, ಇದನ್ನು ಸಬ್ಸೆಟ್ ಅಂತ ಹೇಳ್ತಾ ಇದ್ದಾರೆ. A and B ಆರ್ ಫೈನೈಟ್ ಸೆಟ್ಸ್ ಆ್ಯಂಡ್ A ಈಸ್ ಅ ಸಬ್ಸೆಟ್ ಆಫ್ B ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮೀನಿಂಗ್ ಏನು ಹೇಳಿ? ಫಾರ್ ಎಕ್ಸಾಂಪಲ್, ಸಬ್ಸೆಟ್ ಅಂದರೆ ಮೀನಿಂಗ್ ಏನು ಹೇಳಿ? ಇಲ್ಲೊಂದು B ಇದೆ ಅಂತ ಅಂದ್ಕೊಳ್ಳಿ. ಸಬ್ಸೆಟ್ ಅಂತ ಹೇಳಿದರೆ A ಇದ್ರ ಒಳಗಡೆನೇ ಲೈ ಆಗಿರುತ್ತೆ, ಏದು ಎಲಿಮೆಂಟ್. ಫಾರ್ ಎಕ್ಸಾಂಪಲ್, ನಾನು B-ನೀಗ 1 2 3 4 5 ತಗೊಂಡ್ರೆ A ಸಬ್ಸೆಟ್ ಆದರೆ B ಇದು A ಇದ್ರದ್ದು ಸಬ್ಸೆಟ್ ಆದರೆ ಈ ಎಲಿಮೆಂಟ್ ಇದಿಷ್ಟರ ಒಳಗಡೆ ಯಾವುದೋ ಆಗಿರ್ಬೇಕು. ಅಥವಾ ಒಂದು 2 3 4 ಅಥವಾ 1 2 ಅಥವಾ 3 4 ಯಾವುದೋ ಒಂದು ಆಗಿರುತ್ತಲ್ವ. ಅಂದರೆ A ಈಸ್ ಅ ಸಬ್ಸೆಟ್ ಆಫ್ B ಅಂತ ಹೇಳಿದರೆ B ಇದು ಎಲಿಮೆಂಟ್ ಏನಿದೆ ಅದರಲ್ಲಿರೋ ಎಲಿಮೆಂಟ್ಗಳೇ ಯಾವುದೋ ಒಂದು A ಅಲ್ಲಿರುತ್ತೆ ಅಂತ ಮೀನಿಂಗ್. ಕರೆಕ್ಟಾ? ಹಾಗಾದರೆ ನಾನು ಏನಂತ ಬರಿಬೋದು ಇದಕ್ಕೆ ಆನ್ಸರು? A ಈಸ್ ಅ ಸಬ್ಸೆಟ್ ಆಫ್ B ಅಂತ ಹೇಳಿದಾಗ N of A ಯೂನಿಯನ್ B = N of B ನಾ? ಕರೆಕ್ಟ್ ಅಲ್ಲ? ದಿಸ್ ಈಸ್ ಯುವರ್ ಆನ್ಸರ್. ಯಾಕೆ ಹೇಳಿ, A ಮತ್ತು B ಅನ್ನು ಯೂನಿಯನ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಇದೇ ಎಕ್ಸಾಂಪಲಲ್ಲಿ N of A ಯೂನಿಯನ್ B ಮಾಡಿದರೆ ಆನ್ಸರ್ ಏನು ಬರುತ್ತೆ ಹೇಳಿ ನಿಮಗೆ? ನೋಡಿ, 1 2 3 4 5 ಅಲ್ವಾ? ಅಂದರೆ N of B ನೇ ಅಲ್ವಾ? ಅದೇ N of A ಇಂಟರ್ಸೆಕ್ಷನ್ B = N of B ಆಗುತ್ತಾ? ಇಂಟರ್ಸೆಕ್ಷನ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ? ಇವೆರಡರದ್ದು ಇಂಟರ್ಸೆಕ್ಷನ್ ಮಾಡಿದರೆ ಆನ್ಸರ್ ಏನು ಬರುತ್ತೆ ನೋಡಿ? 2 3 ಬರುತ್ತೆ. ಬಟ್ N of B ಏನಿದೆ 1 2 3 4 5 B. N of A ಇಂಟರ್ಸೆಕ್ಷನ್ B ನಲ್ ಆಗುತ್ತಾ? ಚಾನ್ಸೇ ಇಲ್ಲ. ಯಾಕೆ ಹೇಳಿ, A ಇಂಟರ್ಸೆಕ್ಷನ್ B ಮಾಡಿದ ನಮ್ಗೆ ಆನ್ಸರ್ ಏನು ಬರುತ್ತೆ? 2 3. ಸರಿನಾ? ನೆಕ್ಸ್ಟ್, N of A ಯೂನಿಯನ್ B = N of A ಆಗುತ್ತಾ? ಯೂನಿಯನ್ ಅಂದರೆ ಇವೆರಡನ್ನು ಕಂಬೈನ್ ಮಾಡಿ N of B A ಆಗೋ ಚಾನ್ಸಸ್ ಇಲ್ಲ, N of B ಆಗುತ್ತೆ. ಸೊ ಆಪ್ಷನ್ A ಈಸ್ ಯುವರ್ ಆನ್ಸರ್. ಅಷ್ಟೇ, ಅರ್ಥ ಆಯ್ತಾ? ಅದನ್ನು ನೀವು ಡಯಾಗ್ರಾಮ್ ಅಲ್ಲಿ ರಿಪ್ರೆಸೆಂಟ್ ಮಾಡಿದ್ರೆ ಇನ್ನೂ ಬೆಟರ್. ಆಯಿತಾ? ಥರ್ಡ್ ಕ್ವಶನ್ ನೋಡಿ, ಲೆಟ್ R → R ಅಂದರೆ ಏನು ಹೇಳಿ? ರಿಯಲ್ ನಂಬರ್ ಟು ರಿಯಲ್ ನಂಬರ್ ಡಿಫೈನ್ಡ್ ಬೈ f of x = 1/x. ಏನಂತ ಹೇಳಿದ್ದಾರೆ? f of x ಅನ್ನು 1/x ಅಂತ ಹೇಳಿದ್ದಾರೆ. ಫಂಕ್ಷನ್ ಅನ್ನೋದು 1 ಆನ್ ಟುನ ಬೈಜೆಕ್ಟಿವ್ ನಾಟ್ ಡಿಫೈನ್ಡ್. ಈಗ ನೋಡಿ, 1/x ರಿಯಲ್ ನಂಬರ್ ಟು ರಿಯಲ್ ನಂಬರ್ ಅಂದಿದ್ದಾರೆ. ನಾನು ಇಲ್ಲಿಗೆ ಸಿಂಪಲ್ ಆಗಿ ಒಂದು ನಂಬರ್ನ ಹಾಕ್ತೇನೆ, ವೇರ್ x ಬಿಲಾಂಗ್ಸ್ ಟು R ಅಂದರೆ ರಿಯಲ್ ನಂಬರ್ ಅಲ್ವಾ? 1/0 ಮಾಡ್ತೇನೆ. ಏನಾಗುತ್ತೆ ಆನ್ಸರ್? ಇನ್ಫಿನಿಟಿ ಆಗುತ್ತಲ್ಲ. 1/something/0 ಇನ್ಫಿನಿಟಿ ವಿಚ್ ಇಸ್ ನಾಟ್ ಡಿಫೈನ್ಡ್ ಡೈರೆಕ್ಟ್. ಯಾಕಂದರೆ ಇಲ್ಲಿ ರಿಯಲ್ ನಂಬರ್ ಅಂತ ಹೇಳಿದರೆ 0 ಇನ್ಕ್ಲೂಡ್ ಆಗುತ್ತೆ. 1/0 ನಾಟ್ ಡಿಫೈನ್ಡ್, ಇನ್ನು ಯಾಕೆ ಉಳಿದಿದ್ದನ್ನು ಮಾಡ್ತೀರಾ? ಕರೆಕ್ಟಾ? ನೆಕ್ಸ್ಟ್,
ಫೋರ್ತ್ ಕ್ವಶನ್ ನೋಡಿ ಸ್ಟೂಡೆಂಟ್ಸು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1/2 ಮೈನಸ್ ಟಾನ್ ಆಫ್ ಪೈ x/2. ನೀವು ಇದನ್ನೆಲ್ಲ ಇದು ಬಿಡಿ, ಇದು ಇಂಪಾರ್ಟೆಂಟ್ ನಿಮ್ಗೆ ಇಲ್ಲಿ. ವೇರ್ ಎಕ್ಸ್ ಬಿಲಾಂಗ್ಸ್ ಟು ಎಕ್ಸ್ ಇಸ್ ಗ್ರೇಟರ್ ದೆನ್ -1 ಲೆಸ್ ದೆನ್ 1. ಆಮೇಲೆ ಜಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ ಏನಂತ 3 + 4x - 4x². ಫೈನ್ ದ ಡೊಮೈನ್ ಅಂತ ಕೇಳಿದ್ದಾರೆ. ಫೈನ್ ದ ಡೊಮೈನ್ ಕರೆಕ್ಟಾ? ಈಗ ನೀವೇನು ಮಾಡಬೇಕು ಅಂತ ಕೇಳಿದರೆ ಫಸ್ಟಿಗೆ ವ್ಯಾಲ್ಯೂನ ನೋಡ್ತಾ ಬನ್ನಿ. ಎಲ್ಲದರಲ್ಲೂ ನೋಡಿ -1/2 -1/2 -1/2 ಆಪ್ಷನನ್ನು ನೋಡಿದಾಗ -1/2 ಎಲ್ಲದರಲ್ಲೂ ಕಾಮನ್ ಆಗಿದೆ ಕರೆಕ್ಟಾ? ಈಗ ನೋಡಿ -1/2 ಕಾಮನ್ ಆಗಿದ್ದಾಗ ನಾನು ಸಿಂಪಲಾಗಿ ನೋಡ್ತೇನೆ ನೋಡಿ. ಈಗ ನಾನು ಸಬ್ಸ್ಟಿಟ್ಯೂಟ್ ಮಾಡಿ ಬಿಡ್ತೇನೆ. 3 + 4 ಸರಿನಾ -1/2 ಕರೆಕ್ಟ್ ಅಲ್ಲ? -1/2 -4 -1/2 ಹೋಲ್ ಸ್ಕ್ವೇರ್ ಮಾಡೋಣ. ಆವಾಗ ಏನಾಗುತ್ತೆ ನೋಡಿ, 2 1s 2 2s 3 - 2 -4 ಇಲ್ಲಿ 1/2 ಆಗುತ್ತೆ. 2 1s 2 2s 3 - 2 -2 ಅಲ್ಲಿಗೆ ಏನಾಗುತ್ತೆ 3 - 4 ಆಗುತ್ತೆ. ಆನ್ಸರ್ ಏನಾಗುತ್ತೆ -1 ಆಗುತ್ತೆ. ಇವ್ರು ಏನು ಹೇಳಿದ್ದಾರೆ ಇಲ್ಲಿ, ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ -1 ಲೆಸ್ ದೆನ್ 1 ಅಂತ ಹೇಳಿದ್ದಾರೆ ಕರೆಕ್ಟಾ? ಓಕೆ, ಲೆಸ್ ದೆನ್ ಗ್ರೇಟರ್ ದೆನ್ -1 ಲೆಸ್ ದೆನ್ 1 ಅಂತ ಹೇಳಿದ್ದಾರೆ. ಸ್ಟೂಡೆಂಟ್ಸ್ ಇಲ್ಲಿ ಏನು ಗೊತ್ತುಂಟು, ನಾನು ಇಲ್ಲೊಂದು ಮಿಸ್ಟೇಕ್ ಮಾಡಿದೆ. 1/2 ಇದು 4 ಆಗುತ್ತೆ, ಯಾಕಂದರೆ ಸ್ಕ್ವೇರ್ ಅಲ್ಲ. ಇಲ್ಲೂ 4 ಆಗುತ್ತೆ, 4 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ -1 ಬರುತ್ತೆ. 3 - 2 ಈಸ್ 1 1 - 1 ಈಸ್ 0 ಅಲ್ವಾ? ಸೊ ಅವ್ರು ಏನಂತ ಹೇಳಿದ್ದಾರೆ, ವ್ಯಾರ್ ಎಕ್ಸ್ -1 1 ಬಿಟ್ವೀನ್ ಇದ್ದಾರೆ. ಆನ್ಸರ್ ಏನು ಬಂತು 0 ಬಂತು. ರೂಟ್ ಒಳಗಡೆ 0 ಬರ್ಬೋದಲ್ಲ? ನಮಗಿಲ್ಲಿ ಎಕ್ಸ್ ಇದ್ದಲ್ಲಿ ನಾನು -1/2 ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ ಆನ್ಸರ್ ಏನು ಬಂತು 0. ರೂಟ್ 0 0ನೇ ಅಲ್ವಾ? ನೆಗೆಟಿವ್ ಆನ್ಸರ್ ಬರದೇ ಇದ್ರೆ ಸರಿ. ಹಾಗಾದ್ರೆ ನಿಮ್ಮ ವ್ಯಾಲ್ಯೂಲಿ -1/2 ಇನ್ಕ್ಲೂಡ್ ಆಗಲೇಬೇಕು. ಸೊ ಈ ಆಪ್ಷನ್ ಹೋಯ್ತು. ಯಾಕೆ ಕೇಳಿದರೆ ನಾನು -1/2 ಹಾಕಿದಾಗ ಇಲ್ಲಿ ಏನು ಹೇಳಿದ್ದಾರೆ, ಇನ್ಕ್ಲೂಡ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಅದು ಅವೆರಡು ಆಪ್ಷನ್ ಎಲಿಮಿನೇಟ್ ಆಯಿತು. ಈಗ ಇವೆರಡರಲ್ಲಿ ಒಂದು ಆಪ್ಷನ್ ಅಲ್ವಾ? ಈಗ ನೀವೇನು ಮಾಡಿ 3/2 ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ ಆಗುತ್ತಾ ಇಲ್ವಾ ಅಂತ. 3/2 ಇನ್ಕ್ಲೂಡ್ ಆದರೆ ಇದು. ಈಗ ನೋಡಿ ಇಲ್ಲೇ 3/2 ಹಾಕಿ ನೋಡಿ. 3 + 4 3/2 -4 3/2 ಹೋಲ್ ಸ್ಕ್ವೇರ್ ಅಲ್ವಾ? ಈಗ 2 1s 2 2s ಇದು ನೋಡಿ, ನಾನು ಆವಾಗ ಸ್ಕ್ವೇರ್ ಮಾಡೋ ಮಿಸ್ಟೇಕ್ ಆಗಿತ್ತು, ಅದು ಮತ್ತೆ ಮಿಸ್ಟೇಕ್ ಆಗೋದು ಬೇಡ, ಇಲ್ಲೇ ಮಾಡ್ತೇನೆ ನೋಡಿ. 3 + 2 × 3 ಏನು 6 -4 × 9/4 4 ಕ್ಯಾನ್ಸಲ್ ಮಾಡಿ. 3 + 6 ಎಷ್ಟು 9 ಆಯಿತಾ? 9 - 9 is 0 ಕರೆಕ್ಟ್ ಅಲ್ಲ? 9 - 9 is 0. ನೀವೇನು ಮಾಡ್ತೀರಾ, 0 ಬಂದಿದೆ, ರೂಟ್ ಒಳಗಡೆ 0 ಬರ್ಬೋದು, ಹಾಗಾದರೆ 3/2 ಇನ್ಕ್ಲೂಡ್ ಮಾಡ್ತೇನೆ ಅಂತ ಹೇಳ್ತಾನೆ. ಬಟ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇಲ್ಲಿ ನೀವು ಮಾಡೋ ಮಿಸ್ಟೇಕ್, ಇವೆರಡರಲ್ಲಿ ಏನು ಮಿಸ್ಟೇಕ್ ಮಾಡ್ತಾರೆ ಗೊತ್ತುಂಟು? ಅವ್ರು ಏನು ಹೇಳಿದ್ದಾರೆ, ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ -1 ಲೆಸ್ ದೆನ್ 1 ಅಂತ ಹೇಳಿದ್ದಾರೆ. 3/2 ಅಂದರೆ ಏನಾಗುತ್ತೆ ಹೇಳಿ, 1.5 ಆಗುತ್ತೆ. ಗ್ರೇಟರ್ ದೆನ್ 1 ಆಗುತ್ತಲ್ಲ. ನೀವು ಈ ಕಂಡೀಷನ್ನೇ ಇದು ಮಾಡಿದಾಗ ಆಗುತ್ತಲ್ಲ, ಡೈರೆಕ್ಟ್ ತೆಗಿಬೋದಲ್ಲ. ನೀವು ಇದನ್ನೆಲ್ಲ ಮಾಡೋದೇ ಬೇಡ. ನಾನು ಯಾಕೆ ಇದನ್ನು ಮಾಡದೆ ಕೇಳಿದರೆ ನೀವು ಮಾಡೋ ಮಿಸ್ಟೇಕ್. ಇದೀಗ ಈಕ್ವಲ್ಸ್ ಟು 0 ಆಗುತ್ತೆ, ಅಂದರೆ ರೂಟ್ 0 ಆಗುತ್ತೆ. ಸೊ ರೂಟ್ ಒಳಗಡೆ 0 ಬರ್ಬೋದು. 3/2 ಇನ್ಕ್ಲೂಡ್ ಆಗುತ್ತೆ ಅಂತ ಬರೀತೀರಾ. ಬಟ್ ಇಲ್ಲಿ ನೋಡಿ ಕಂಡೀಷನ್ ನೋಡಿ, ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ -1 ಲೆಸ್ ದೆನ್ 1 ಅಂದಿದ್ದಾರೆ. ನೀವು 3/2 ಅಂದರೆ ಮೀನಿಂಗ್ ಏನು ಹೇಳಿ, 1.5 ವಿಚ್ ಇಸ್ ಗ್ರೇಟರ್ ದೆನ್ 1 ಆಗುತ್ತೆ. ಆವಾಗ ಈ ಕಂಡೀಷನ್ನೇ ನೀವು ಫಾಲ್ಸ್ ಮಾಡಿದಾಗುತ್ತೆ. ಸೊ ಆನ್ಸರ್ ಈಸ್ ಸಿ. ಕರೆಕ್ಟ್ ಅರ್ಥ ಮಾಡ್ಕೊ ಸ್ಟೂಡೆಂಟ್ಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಎಫ್ ಆರ್ ಟೆನ್ಸ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ = x ಡಿವೈಡೆಡ್ ಬೈ x² + 1 ಫೈಂಡ್ ಎಫ್ ಆಫ್ 2 ಅಂತ ಹೇಳಿದ್ದಾರೆ ಅಲ್ವಾ? ಅವ್ರು ಎಂಥ ಕ್ವಶನ್ ಕೇಳಿದ್ದಾರೆ, ಏನು ಕ್ವಶನ್ ಕೇಳಿದ್ದಾರೆ ಅದನ್ನು ನೀವು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಈಸಿ ಇದೆ ಸ್ಟೂಡೆಂಟ್ಸ್. ಎಫ್ ಆಫ್ 2 ಅಲ್ವಾ? ಫಸ್ಟ್ ನೀವು ಇಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿ. ಇದಕ್ಕೆ 2 ಇದನ್ನು ಮಾಡಿದರೆ 2 ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಗುತ್ತೆ, 2 ಡಿವೈಡೆಡ್ ಬೈ 2² 4 4 + 1 5 ಇದೇನಾಗುತ್ತೆ ಎಫ್. ಅಂದರೆ ಎಫ್ ಆಫ್ 2 ಹಾಕಿದಾಗ ನಿಮ್ಗೆ ಆನ್ಸರ್ ಏನು ಬಂತು 2/5 ಕರೆಕ್ಟಾ? ಅಂದರೆ ಇದಿಷ್ಟು ಪ್ಲೇಸಲ್ಲಿ ಏನನ್ನು ಹಾಕ್ತೀರಾ ನೀವು 2/5. ಈಗ ಎಫ್ ಆಫ್ ಎಕ್ಸ್ ಪ್ಲೇಸಲ್ಲಿ ಏನಿದೆ ಇವಾಗ 2/5. ಮತ್ತೆ ಪುನಃ ಅದೇ ಫಾರ್ಮುಲಕ್ಕೆ ಹಾಕಿ ಎಫ್ ಆಫ್ 2/5 ಈಸ್ ಈಕ್ವಲ್ಸ್ ಟು 2/5 ಹೋಲ್ ಡಿವೈಡೆಡ್ ಬೈ 2/5 ಹೋಲ್ ಸ್ಕ್ವೇರ್ + 1 2/5 ಡಿವೈಡೆಡ್ ಬೈ 2² is 4 4/25 + 1. ಇಲ್ಲಿ ಬೈ 1 ತಗೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿ 2/5 ಹೋಲ್ ಡಿವೈಡೆಡ್ ಬೈ 29 ಡಿವೈಡೆಡ್ ಬೈ 25 ಆಗುತ್ತೆ. ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದು ಈ 25ನ ಮೇಲ್ಗಡೆ ತಗೊಂಡೋಗಿ ಇದನ್ನು ಇಲ್ಲಿ ತೊಗೊಂಡು ಬನ್ನಿ. ಆವಾಗ 25 × 2 ಡಿವೈಡೆಡ್ ಬೈ 29 × 5 5 1s 5 5s 5 2s 10 10/29 ಅಷ್ಟೇ. ಇದು ಸಿಂಪ್ಲಿಫಿಕೇಶನ್ ನಿಮ್ಗೆ ಗೊತ್ತಿದೆಯಲ್ಲ. ಇಲ್ಲಿ ಏನಿಲ್ಲ, ನೀವು 2/5 ಸಬ್ಸ್ಟಿಟ್ಯೂಟ್ ಮಾಡೋದು. ಆನ್ಸರ್ ಏನಾಗುತ್ತೆ 10/29. ಆಪ್ಷನ್ ಎ ಇಸ್ ಯುವರ್ ಆನ್ಸರ್. ಅರ್ಥ ಆಯ್ತಾ? ನೆಕ್ಸ್ಟ್
ಇದನ್ನು ಇಂಜೆಕ್ಟಿವ್ ಮ್ಯಾಪಿಂಗ್ ಹೇಳ್ತೇನೆ, ಅದಕ್ಕೊಂದು ಫಾರ್ಮುಲಾ ಇದೆ, ಅದು ನೆಕ್ಸ್ಟ್ ಇದರಲ್ಲಿ ಹೇಳ್ತೇನೆ ಸ್ಟೂಡೆಂಟ್ಸು. ಇದನ್ನೆಲ್ಲ ಹೇಳ್ಕೊಂಡು ಆಮೇಲೆ ಬೇಕಾದರೆ ಹೇಳ್ತೇನೆ, ಆಯಿತಾ. ಸಿಂಪಲ್ ಇಂಜೆಕ್ಟಿವ್ ಮ್ಯಾಪಿಂಗ್ಸ್ ಡೈರೆಕ್ಟ್ ಫಾರ್ಮುಲಾ. ಸೆಟ್ ಎ ಹ್ಯಾಸ್ 4 ಎಲಿಮೆಂಟ್ಸ್, ಸೆಟ್ ಬಿ ಹ್ಯಾಸ್ 5 ಎಲಿಮೆಂಟ್ಸ್, ದೆನ್ ದ ನಂಬರ್ ಆಫ್ ಇಂಜೆಕ್ಟಿವ್ ಮ್ಯಾಪಿಂಗ್ಸ್ ಅಂತ ಕೇಳಿದರೆ ಇಂಜೆಕ್ಟಿವ್ ಮ್ಯಾಪಿಂಗ್ ಎಷ್ಟಾಗುತ್ತೆ ಕೇಳಿದರೆ ಇಷ್ಟೇ ಸಿಂಪಲ್. ನಿಮಗೆ ಏನಾಗಿರಬೇಕು, ಎಮ್ ವ್ಯಾಲ್ಯೂ ಮತ್ತು ಎನ್ ವ್ಯಾಲ್ಯೂನ ನೋಡ್ಕೊಳ್ಳಿ, ಇಷ್ಟೇ. ಇದನ್ನು ಎಮ್ ಅಂತ ಕರೀತಾರೆ, ಇದನ್ನು ಎನ್ ಅಂತ ಕರೀತಾರೆ, ಎಮ್ ಪಿ ಎನ್ ಅಷ್ಟೇ. ಇಂಜೆಕ್ಟಿವ್ ಮ್ಯಾಪಿಂಗ್ ಕೇಳಿದಾಗ ಎಮ್ ವ್ಯಾಲ್ಯೂ ಗ್ರೇಟರ್ ದೆನ್ ಎನ್ ಆಗಿರಬೇಕು ಯಾವತ್ತೋ, ಅದು ಗೊತ್ತಿದೆ. ಮತ್ತು ಇದು ಎಮ್ ವ್ಯಾಲ್ಯೂ ಲೆಸ್ ದೆನ್ ಎನ್ ಆಗಿದ್ರೆ ಇದು ಕಂಡೀಷನ್ ಟ್ರೂ ಆಗೋದಿಲ್ಲ. ಆವಾಗ ಎನ್ ಪಿ ಎನ್ ಫಾರ್ಮುಲಾ ಏನು ಹೇಳಿ, ಅವಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಎಮ್ 5 ಅಲ್ಲ, 5 ಫ್ಯಾಕ್ಟೋರಿಯಲ್ 5 - 4 ಫ್ಯಾಕ್ಟೋರಿಯಲ್ ಅಂದರೆ 1 ಫ್ಯಾಕ್ಟೋರಿಯಲ್ ಆಗುತ್ತೆ. 5 ಫ್ಯಾಕ್ಟೋರಿಯಲ್ ಅಂದರೆ ಎಷ್ಟು, 5 × 4 × 3 × 2 × 1 ಆನ್ಸರ್ ಎಷ್ಟಾಗುತ್ತೆ 120. 5 × 4 20, 20 × 3 60, 60 × 2 120. ಸೊ ದಿಸ್ ಈಸ್ ಯುವರ್ ಆನ್ಸರ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್, ದ ರೇಂಜ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 9 - x². ಈಗ ಆಪ್ಷನನ್ನು ನೋಡಿ, ಇಲ್ಲಿ 3 ಇನ್ಕ್ಲೂಡ್ ಮಾಡಿದರೆ, ಎಲ್ಲದರಲ್ಲೂ 3 ಇನ್ಕ್ಲೂಡ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಯಾವುದರಲ್ಲಿ ಮಾಡಲಿಲ್ಲ, ಇದರಲ್ಲಿ ಯಾವುದೋ ಒಂದು ಆಪ್ಷನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ, ಆಯಿತಾ. ಇದು ಇದ್ರ ಬ್ರ್ಯಾಕೆಟ್, ಯಾಕಂದರೆ ಎಲ್ಲದರಲ್ಲೂ ಇನ್ಕ್ಲೂಡ್ ಮಾಡಿದರೆ ಆಗೋದಿಲ್ಲ, ಇದು ಇನ್ಕ್ಲೂಡ್ ಮಾಡಿಲ್ಲ. ಬಟ್ 3 ಇದೆ ನಮಗೆ, ಸೊ 3 ಹಾಕಿ ನೋಡೋಣ ಇಲ್ಲಿ. ಇವಾಗ ಈಗ ಎಕ್ಸಿದಲ್ಲಿ ಏನು ಹಾಕೋಣ, 3 ಹಾಕೋಣ. 9 - 3² ಎಷ್ಟಾಗುತ್ತೆ, √0 ಆಗುತ್ತೆ ಅಲ್ವಾ. 3² ಅಂದರೆ 9, 9 - 9 0. ಸೊ ಆನ್ಸರ್ 0. ಹಾಗಾದರೆ 3 ಇನ್ಕ್ಲೂಡ್ ಆಗಿದೆ ಅಲ್ವಾ. 3 ಇನ್ಕ್ಲೂಡ್ ಆಗಿದೆ ಅಂದರೆ ಇದು ಹೋಯಿತು, ಕರೆಕ್ಟಾ. ಈಗ 0 ಚೆಕ್ ಮಾಡಿ ನೋಡೋಣ, ಎಲ್ಲದರಲ್ಲೂ 0 0 0 0 ಇನ್ಕ್ಲೂಡ್ ಆಗುತ್ತಾ ಎಕ್ಸ್ಕ್ಲೂಡ್ ಆಗುತ್ತಾ ಅಷ್ಟೇ ನಮ್ಗೆ ಬೇಕಾಗಿರೋದು, ಕರೆಕ್ಟಾ. ಇದು ಆಪ್ಷನ್ನು ಸ್ವಲ್ಪ ಮಿಸ್ಟೇಕ್ ಇದೆ ಸ್ಟೂಡೆಂಟ್ಸ್. ಇಲ್ಲಿ ನಾನು ಸ್ಕ್ವೇರ್ ಬ್ರ್ಯಾಕೆಟ್ ಅಲ್ಲ, ಇಲ್ಲೂ ಕೂಡ ಈ ಬ್ರ್ಯಾಕೆಟು, ಆಯಿತಾ. ಇಲ್ಲಿ ಈ ಬ್ರ್ಯಾಕೆಟ್ ಸರಿ ಇದೆ, ಆಯಿತಾ. ಈಗ ನೋಡಿ 0 ಹಾಕಿ ನೋಡಿ, 9 - 0² ಏನಾಗುತ್ತೆ, √9 = 3. ನೋಡಿ ನಿಮ್ಗೆ ಗೊತ್ತಿದೆ, ರೂಟ್ ಒಳಗಡೆ ಲೆಸ್ ದೆನ್ 0 ಬರಬಾರ್ದು ಅಷ್ಟೇ. 0 ಆದರೂ ಬರಲಿ, ಗ್ರೇಟರ್ ದೆನ್ 0 ಆದರೂ ಬರಲಿ. 0 ಹಾಕಿದಾಗ ಆನ್ಸರ್ ಏನು ಬರ್ತಾ ಇದೆ, 3 ಬರ್ತಾ ಇದೆ, ಪಾಸಿಟಿವ್ ನಂಬರ್ ಅಲ್ವಾ. ಹಾಗಾದರೆ 0 ಇನ್ಕ್ಲೂಡ್ ಆಗಲೇಬೇಕಲ್ಲ, 3 ಇನ್ಕ್ಲೂಡ್ ಆಗಬೇಕು, 0 ಇನ್ಕ್ಲೂಡ್ ಆಗಬೇಕು. ಆಪ್ಷನ್ ಎ ಈಸ್ ಯುವರ್ ಆನ್ಸರ್. ಇದು ಯಾಕಿಲ್ಲ, 0 ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಇದು ಯಾಕಿಲ್ಲ, 0 ಎಕ್ಸ್ಕ್ಲೂಡ್ ಮಾಡಿದ್ದಾರೆ, 3 ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಬ್ರ್ಯಾಕೆಟ್ ನೋಡಿ, ಆಯಿತಾ. ಇದು ಯಾಕಿಲ್ಲ, 3 ಇಲ್ಲಿ ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ಅದಕ್ಕೆ ನಾನು ಈ ಬ್ರ್ಯಾಕೆಟ್ ತಗೊಂಡಿದ್ದು. ನಾನು ಬರೆಯುವಾಗ ಸ್ಕ್ವೇರ್ ಬ್ರ್ಯಾಕೆಟ್ ತಗೊಂಡಿದ್ದೆ. ಸೊ ಆನ್ಸರ್ ವಿಲ್ ಬಿ ಎ. ದಟ್ಸ್ ಇಟ್ ಸ್ಟೂಡೆಂಟ್ಸ್. ನೀವು ಇದನ್ನೆಲ್ಲ ಮತ್ತೆ ರೇಂಜು ಡೊಮೈನು ಅದನ್ನೆಲ್ಲ ಮಾಡ್ತಾ ಕೂತ್ಕೊಳ್ಳೋದು ಬೇಡ. ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ನೆಕ್ಸ್ಟ್ ಕ್ವಶನ್ ನೋಡಿ, 8x³ g ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು x⁴ ಅಂತ ಹೇಳಿದ್ದಾರೆ ಅಲ್ವಾ. ನಾನು ಇಲ್ಲೇ ಮಾಡ್ತೇನೆ ನೋಡಿ. ಎಫ್ ಆಫ್ ಎಕ್ಸ್ ಅವ್ರು ಏನಂತ ಹೇಳ್ತಾ ಇದ್ದಾರೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 8x³ g ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು x⁴ ಎಫ್ ಓ ಜಿ ಓ ಎಕ್ಸ್. ನಿಮ್ಗೆ ಇದ್ರ ಮೀನಿಂಗ್ ಏನು ಆಗುತ್ತೆ ಹೇಳಿ, ಎಫ್ ಆಫ್ ಜಿ ಆಫ್ ಎಕ್ಸ್. ನಂಗೀಗ ಎಫ್ ಆಫ್ ಎಕ್ಸ್ ಅನ್ನೇ ತಗೊಳ್ಳೋಣ. ಎಫ್ ಆಫ್ ಎಕ್ಸಲ್ಲಿ ಏನಿದೆ, 8x³ ಇದೆ. ಫಸ್ಟ್ 8 ಔಟ್ಸೈಡ್ ಇಡೋಣ, ಸರಿನಾ. ಈ ಎಕ್ಸ್ ಪ್ಲೇಸಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಪ್ಲೇಸಲ್ಲಿ, ಓನ್ಲಿ ಎಕ್ಸ್ ಪ್ಲೇಸಲ್ಲಿ ಜಿ ಆಫ್ ಎಕ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಿದೆ ಇಲ್ಲಿ, x⁴ ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಇರೋದು x³. ನಾನು ಇಲ್ಲಿ ಎಕ್ಸ್ ಇರೋ ಪ್ಲೇಸಲ್ಲಿ ಏನನ್ನು ಸಬ್ಸ್ಟಿಟ್ಯೂಟ್ ಮಾಡಿದೆ, x⁴ ಕ್ಯೂಬ್ ಇದೆಯಲ್ಲ ಅದನ್ನು ಬರೀನಿ ಅಷ್ಟೇ, ಗೊತ್ತಾಯ್ತಾ. ಈಗ 8 ಈ 3 ಕ್ಯಾನ್ಸಲ್ ಮಾಡ್ಬೋದಲ್ಲ, ನಿಮ್ಗೆ ಗೊತ್ತಿದೆಯಲ್ಲ, ಎಕ್ಸ್. ದಟ್ಸ್ ಇಟ್. ದಿಸ್ ಈಸ್ ಯುವರ್ ಆನ್ಸರ್, 8x. ಕರೆಕ್ಟಾ. ನೆಕ್ಸ್ಟ್ ಕ್ವಶನ್ನು, ದ ಡೊಮೈನ್ ಆಫ್ ದ ಫಂಕ್ಷನ್ ಕೇಳಿದ್ದಾರೆ. ಇದು ಕಾಂಪೋಸಿಷನ್ ಫಂಕ್ಷನ್, ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ದ ಡೊಮೈನ್ ಆಫ್ ದ ಫಂಕ್ಷನ್ ಡಿಫೈನ್ಡ್ ಬೈ r → r ಅಂದಿದ್ದಾರೆ, ರಿಯಲ್ ನಂಬರ್ ಟು ರಿಯಲ್ ನಂಬರ್ ಅಂತ ಹೇಳಿದ್ದಾರೆ. x² - 7x + 12 ಏನು ಹೇಳಿದ್ದಾರೆ, x² - 7x + 12. ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಇಲ್ಲಿ ಇದನ್ನು ಸ್ಪ್ಲಿಟ್ ಮಾಡಿದರೆ ನಿಮ್ಗೆ ಎಕ್ಸ್ ವ್ಯಾಲ್ಯೂ ಏನೆಲ್ಲ ಬರುತ್ತೆ, ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡಿದರೆ ಒಂದು x3 ಬರುತ್ತೆ, ಇನ್ನೊಂದು x = 4 ಬರುತ್ತೆ. ಇದು ನಿಮ್ಗೆ ಗೊತ್ತಿದೆ. ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡಿದರೆ x = 3 ಬರುತ್ತೆ, x = 4 ಬರುತ್ತೆ. ಅಂದರೆ 3 ಮತ್ತು 4 ಇಲ್ಲಿ ಹಾಕಿದಾಗ, ಈ ವ್ಯಾಲ್ಯೂ ಹಾಕಿದಾಗ ಆನ್ಸರ್ ಏನು ಬರುತ್ತೆ, 0 ಬರುತ್ತೆ. ಸ್ಕ್ವೇರ್ ರೂಟಲ್ಲಿ 0 ಇನ್ಕ್ಲೂಡ್ ಆಗಿರುತ್ತಾ ಇಲ್ವಾ, ಆಗುತ್ತೆ. ಹಾಗಾದರೆ ನಾನು x = 3 ಹಾಕ್ಬೋದು, 4 ಹಾಕ್ಬೋದು. ಅಂದರೆ ಸ್ಕ್ವೇರ್ ರೂಟ್ ಒಳಗಡೆ ಯಾವತ್ತು ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಇರಬೇಕು. ಇಲ್ಲಿ 3 ಮತ್ತು 4 ಹಾಕಿದರೆ 0 ಬರುತ್ತೆ, ಓಕೆ, ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಹಾಗಾದರೆ 3 ಮತ್ತು 4 ನಾನು ಇನ್ಕ್ಲೂಡ್ ಮಾಡಲೇಬೇಕು. ಈಗ ಆಪ್ಷನ್ ಹೋಗಿ ಸ್ಟೂಡೆಂಟ್ಸ್, ಯಾವ ಆಪ್ಷನಲ್ಲಿ 3 ಮತ್ತು 4 ಇನ್ಕ್ಲೂಡ್ ಮಾಡಿದ್ದಾರೆ ನೋಡಿ. ಎಕ್ಸ್ಕ್ಲೂಡ್ ಮಾಡಿದ್ದು ಯಾವುದು, ಇದರಲ್ಲಿ 3 ಇನ್ಕ್ಲೂಡ್ ಮಾಡಿದ್ದಾರೆ, 4 ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಸೊ ಇದಲ್ಲ ಆನ್ಸರ್. ಇದರಲ್ಲಿ 3, 4 ಎರಡನ್ನೂ ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ಇದಲ್ಲ ಆನ್ಸರ್. ಇದರಲ್ಲಿ 3 ಇನ್ಕ್ಲೂಡ್ ಮಾಡಿದ್ದಾರೆ, 4 ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ಇದಲ್ಲ ಆನ್ಸರ್. ಇದರಲ್ಲಿ ನೋಡಿ 3 ಇನ್ಕ್ಲೂಡ್ ಮಾಡಿದ್ದಾರೆ, 4 ಇನ್ಕ್ಲೂಡ್ ಮಾಡಿದ್ದಾರೆ, ದಿಸ್ ಇಸ್ ದ ಆನ್ಸರ್. ಯಾಕಂತ ಕೇಳಿದರೆ ಸ್ಕ್ವೇರ್ ರೂಟ್ ಒಳಗಡೆ ನಿಮ್ಗೆ ಏನು ಬರಬೇಕು, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಬರಬೇಕು. ಈ 3 ಮತ್ತು 4 ಸಬ್ಸ್ಟಿಟ್ಯೂಟ್ ಮಾಡಿದಾಗ =0 ಬರ್ತಾ ಇದೆ, =0 ಬರ್ಬೋದು. ಸೊ ದಟ್ ಈಸ್ ದ ಡೊಮೈನ್, ದಟ್ಸ್ ಇಟ್. ಸುಮ್ಮನೆ ಎಲ್ಲದನ್ನು ಯಾಕೆ ಮಾಡ್ತಾ ಕೂತ್ಕೊಳ್ತೀರಾ,
ಕರೆಕ್ಟಾ? ಓಕೆ, ನೆಕ್ಸ್ಟ್ ಇದು ಬಂದುಬಿಟ್ಟು ದ ನಂಬರ್ ಆಫ್ ಸಿಮೆಟ್ರಿಕ್ ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ರಿಲೇಷನ್ ಬಗ್ಗೆ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು. ಸೊ ಅದನ್ನು ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ತೇನೆ ನೋಡಿ. ಕ್ವಶನ್, ದ ನಂಬರ್ ಆಫ್ ಸಿಮೆಟ್ರಿಕ್ ರಿಲೇಷನ್ ಆನ್. ದ ನಂಬರ್ ಆಫ್ ಸಿಮೆಟ್ರಿಕ್ ರಿಲೇಷನ್ ಅಂತ ಕೇಳಿದ್ರೆ ಸಿಂಪಲ್ ಫಾರ್ಮುಲಾವನ್ನು ಬರೆದ್ರೆ ಸರಿ ಅಷ್ಟೇ. ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ನಾನು ನಿಮಗೆ ಇದ್ರದ್ದು ಫಾರ್ಮುಲಾ ಹೇಳ್ತೇನೆ ನೋಡಿ. ನೀವು ಫಾರ್ಮುಲಾ ಬರೆದ್ರೆ ಅಲ್ಲಿ ಆಯಿತು. ಇದೇನು ನೀವು ಮಾಡಲಿಕ್ಕೆ ಏನೂ ಇಲ್ಲ. ಅರ್ಥ ಆಯ್ತಾ? ಈಗ ದ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ ಕೇಳಿದರೆ, ರಿಫ್ಲೆಕ್ಸಿವ್ ರಿಲೇಷನ್ನ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ ಕೇಳಿದರೆ ಫಾರ್ಮುಲಾ ಏನು ಗೊತ್ತುಂಟಾ? 2 to the power of n ಸ್ಕ್ವೇರ್ ಮೈನಸ್ n. ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಸಿಮೆಟ್ರಿಕ್ ಕೇಳಿದರೆ, ನಂಬರ್ ಆಫ್ ಸಿಮೆಟ್ರಿಕ್ ರಿಲೇಷನ್ ಕೇಳಿದರೆ 2 to the power of n ಸ್ಕ್ವೇರ್ ಪ್ಲಸ್ n ಡಿವೈಡೆಡ್ ಬೈ 2 ಇಷ್ಟೇ. ದ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ ಕೇಳಿದರೆ ಈ ಫಾರ್ಮುಲಾ, ದ ನಂಬರ್ ಆಫ್ ಸಿಮೆಟ್ರಿಕ್ ರಿಲೇಷನ್ ಕೇಳಿದರೆ ಇದು ನಂಬರ್ ಆಫ್. ಅರ್ಥ ಆಯ್ತಾ? ಈಗ ಒಂದು ಕ್ವಶನ್ ನೋಡೋಣ. ಇಲ್ಲ ಇದೆ ನೋಡಿ, ಎಲ್ಲಿದೆ? ದ ನಂಬರ್ ಆಫ್ ಇಲ್ಲಿ ಈಕ್ವಲೆನ್ಸ್ ಸಿಮೆಟ್ರಿಕ್ ರಿಲೇಷನ್ ಇಲ್ಲಿದೆ ನೋಡಿ. ಸಿಮೆಟ್ರಿಕ್ ರಿಲೇಷನ್ ಫಾರ್ಮುಲಾ ಏನು ಹೇಳಿದೆ ನಾನು? 2 to the power of n ಸ್ಕ್ವೇರ್ ಪ್ಲಸ್ n ಬೈ 2. ಈಗ 2 to the power n ಅಂತ ಹೇಳಿದರೆ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಗಳಿದೆ? 1 2 3 4 4 ಎಲಿಮೆಂಟ್ಸ್ ಇದೆಯಾ? ಸೊ ಅದನ್ನು ಹಾಕೋಣ. ಇವಾಗ ಇಲ್ಲೇನಾಗುತ್ತೆ? ನಂಬರ್ ಆಫ್ ಸಿಮೆಟ್ರಿಕ್ ಮತ್ತು ರಿಫ್ಲೆಕ್ಸಿವ್ ಕೇಳಿದ್ದಲ್ಲ, n = ಏನಾಗುತ್ತೆ ನಿಮ್ಗೆ ಇವಾಗ? 4 ಆಗುತ್ತೆ ಅಷ್ಟೇ. ಅರ್ಥ ಆಯ್ತಾ? n ಇದ್ದಲ್ಲಿ ನೀವು 4 ಹಾಕಿದರೆ ಆಯಿತು. 2 to the power of n ಅಂದರೆ 4 ಅಲ್ಲ, 4 ಸ್ಕ್ವೇರ್ 16 ಪ್ಲಸ್ n ಅಂದರೆ 4 ಅಲ್ಲ, ಡಿವೈಡೆಡ್ ಬೈ 2. 2 to the power of 20 by 2 ಎಷ್ಟಾಗುತ್ತೆ? 10. ಸೊ ದಟ್ ಈಸ್ ಯುವರ್ ಆನ್ಸರ್, 2 to the power of 10. ಯಾವ್ದು ಕೇಳಿದವರು? ಸಿಮೆಟ್ರಿಕ್ ರಿಲೇಷನ್. ಅದೇ ನಿಮಗೆ ಸೇಮ್ ಕ್ವಶನ್ ರಿಫ್ಲೆಕ್ಸಿವ್ ಕೇಳಿದರೆ ಇದೇ ಫಾರ್ಮುಲಾ ಹಾಕಿ. 2 to the power of 4 ಸ್ಕ್ವೇರ್ ಮೈನಸ್ 4, 2 to the power of 16 ಮೈನಸ್ 4, 2 to the power of 12 ಅಷ್ಟೇ. ಇದು ಫಾರ್ಮುಲಾ, ದ ನಂಬರ್ ಆಫ್ ರಿಫ್ಲೆಕ್ಸಿವ್ ಮತ್ತು ಸಿಮೆಟ್ರಿಕ್. ಆಯಿತಾ? ಇದು ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಗ ಇನ್ ಕೇಸ್ ದ ನಂಬರ್ ಆಫ್ ಈಕ್ವಿವೆಲೆನ್ಸ್ ರಿಲೇಷನ್ ಕೇಳಿದರೆ ಇಲ್ಲ ಇದೆ ನೋಡಿ. ನೆಕ್ಸ್ಟ್ ಕ್ವಶನ್, ದ ನಂಬರ್ ಆಫ್ ಈಕ್ವಿವೆಲೆನ್ಸ್ ರಿಲೇಷನ್ ಆನ್ ಸೆಟ್. ದ ನಂಬರ್ ಆಫ್ ಈಕ್ವಿವೆಲೆನ್ಸ್ ರಿಲೇಷನ್ ಸಿಮೆಟ್ರಿಕ್ ಹೇಳಿದ್ದೇನೆ, ಈಗ ರಿಫ್ಲೆಕ್ಸಿವ್ ಹೇಳಿದ್ದೇನೆ. ದ ನಂಬರ್ ಆಫ್ ಈಕ್ವಿವೆಲೆನ್ಸ್ ರಿಲೇಷನ್ ಕೇಳಿದರೆ ಏನು ಮಾಡ್ತೀರಾ? ಈಕ್ವಿವೆಲೆನ್ಸ್ ರಿಲೇಷನ್ ಕೇಳಿದರೆ ವೆರಿ ಇಂಪಾರ್ಟೆಂಟ್, ಕರೆಕ್ಟ್ ಕೇಳ್ಕೊಳ್ಳಿ ಸ್ಟೂಡೆಂಟ್ಸ್. ಇದೊಂದು ಫಾರ್ಮುಲಾ ಬರೀತೇನೆ. ಫಸ್ಟಿಗೆ ಈಕ್ವಿವೆಲೆನ್ಸ್ ಹೇಳ್ತಾ ಇರೋದು ನಾನು. ಈಕ್ವಿವೆಲೆನ್ಸ್ 1 1 ಅಂತ ಬರಿಬೇಕು. ಇದೇ ಥರ ಬರಿಬೇಕು. 1 1 ಅಂತ ಬರೆದ್ರಾ? ಆಮೇಲೆ ಇಲ್ಲಿ 2 ಬರೀನಿ, ಸರಿನಾ? ಯಾಕಂತ ಕೇಳಿದರೆ ಇವೆರಡನ್ನ ಆ್ಯಡ್ ಮಾಡಿದರೆ 1 + 1 ಎಷ್ಟು? 2. ಆಯಿತಾ? ಅದಾದ ಮೇಲೆ ನೆಕ್ಸ್ಟ್ ಇಲ್ಲಿ 2 ಬರೀನಿ. ಯಾಕೆ ಹೇಳಿ? 1 + 1 ಏನು? 2. ನೀವು ಇದಿಷ್ಟು ಕಲ್ತ್ಕೊಂಡಿರಿ 1 1 2 ಅಂತ. 1 + 1 ಏನು? 2. ಅದಾದಮೇಲೆ ಈಗ ನೋಡಿ ಇದನ್ನು ಆ್ಯಡ್ ಮಾಡಿ. 1 + 2 ಏನು? 3. ಆಮೇಲೆ ಇದನ್ನು ಆ್ಯಡ್ ಮಾಡಿ. 2 + 3 ಏನು? 5. ಫೈನಾ? ಈಗ ನೆಕ್ಸ್ಟ್ ಈ 5ಅನ್ನು ಮತ್ತೆ ಇಲ್ಲಿ ಬರಿಬೇಕು. ಆಯಿತಾ? ಈಗ ಇವೆರಡನ್ನ ಆ್ಯಡ್ ಮಾಡಿ. 5 + 2 ಎಷ್ಟು? 7. ಆಮೇಲೆ ಇವೆರಡನ್ನ ಆ್ಯಡ್ ಮಾಡಿ. 3 + 7 ಎಷ್ಟು? 10. ಇವೆರಡನ್ನ ಆ್ಯಡ್ ಮಾಡಿ ಎಷ್ಟು? 15. ಅರ್ಥ ಆಯ್ತಾ? ಸಿಂಪಲ್. ಫಸ್ಟಿಗೆ 1 1 2 ಬರೆಯೋದು ನೆನ್ಪಿಟ್ಕೊಳ್ಳಿ. ಇಲ್ಲಿ 1, ಇಲ್ಲಿ 1 2, ಸರಿನಾ? ಅದಾದಮೇಲೆ ಇದೇ 2ಅನ್ನು ಆ್ಯಸ್ ಇಟ್ ಈಸ್ ಹಾಗೆ ಇಲ್ಲಿ ಬರೆದ್ರು ನೋ ಪ್ರಾಬ್ಲಮ್. ಅಥವಾ ಏನಂತ ಅಂದ್ಕೊಳ್ಳಿ, ಇವೆರಡನ್ನ ಆ್ಯಡ್ ಮಾಡಿದೆ ಅಂತ ಅಂದ್ಕೊಳ್ಳಿ ಇಲ್ಲಿ. ಆಯಿತಾ? ಈಗ ಎಗೇನು ಇದಾಯ್ತಲ್ಲ, ಇವೆರಡನ್ನ ಈಗ ಆ್ಯಡ್ ಮಾಡಿ. 2 + 1 ಏನು? 3. ಈಗ ಇವೆರಡನ್ನ ಆ್ಯಡ್ ಮಾಡಿ. 3 + 2 ಏನು? 5. ಇಲ್ಲಿಗೆ ಸ್ಟಾಪ್. ಅದಾದಮೇಲೆ ಈ 5ಅನ್ನು ಆ್ಯಸ್ ಇಟ್ ಈಸ್ ಹಾಗೆ ತೊಗೊಂಡು ಬನ್ನಿ. ಆಮೇಲೆ ಇವೆರಡನ್ನ ಆ್ಯಡ್ ಮಾಡಿ. 2 + 5 ಏನು? 7. ಇವೆರಡನ್ನ ಆ್ಯಡ್ ಮಾಡಿ. 7 + 3 ಏನು? 10. ಇವೆರಡನ್ನ ಆ್ಯಡ್ ಮಾಡಿ. 10 + 5 ಏನು? 15. ದಟ್ಸ್ ಇಟ್. ಸರಿನಾ? ಇದು ಕರೆಕ್ಟ್ ನೆನಪಿಟ್ಕೊಳ್ಳಿ. ಈಗ ಕೊಟ್ಟಿರೋ ನಂಬರ್ ಆಫ್ ಎಲಿಮೆಂಟ್ ಸೆಟ್ಟಲ್ಲಿರೋ ನಂಬರ್ ಆಫ್ ಎಲಿಮೆಂಟ್ 1 ಇದ್ದರೆ ಈಕ್ವಿವೆಲೆನ್ಸ್ ರಿಲೇಷನ್ ಎಷ್ಟು ಹೇಳಿ? 1. ಇದು ಆನ್ಸರ್ ಆಗಿರುತ್ತೆ. ಈಕ್ವಿವೆಲೆನ್ಸ್ ರಿಲೇಷನ್ ಇದು ಆನ್ಸರ್ ಆಗಿರುತ್ತೆ. ಯಾವುದಕ್ಕೆ? ಈಗ ನಂಬರ್ ಆಫ್ ಎಲಿಮೆಂಟ್ಸ್ ಸೆಟ್ಟಲ್ಲಿ 2 ನಂಬರ್ಸ್ ಇದ್ದರೆ ನಿಮ್ಮ ಆನ್ಸರ್ 2 ಆಗಿರುತ್ತೆ. ಸೆಟ್ಟಲ್ಲಿ 3 ನಂಬರ್ಸ್ ಇದ್ದರೆ ನಿಮ್ಮ ಆನ್ಸರ್ 5 ಆಗಿರುತ್ತೆ. ಇದು ಸೆಟ್ಟಲ್ಲಿ 4 ನಂಬರ್ಸ್ ಇದ್ದರೆ ನಿಮ್ಮ ಆನ್ಸರ್ 15 ಆಗಿರುತ್ತೆ ಅಷ್ಟೇ. ಈಗ ನೋಡಿ ಇಲ್ಲ ಇದೆ ನೋಡಿ, ದ ನಂಬರ್ ಆಫ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ಎಷ್ಟು ಎಲಿಮೆಂಟ್ಗಳಿದೆ? 1 2 3. ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ 3 ಎಲಿಮೆಂಟ್ಸ್ಗಳಿದೆ ಅಲ್ವಾ? 3 ಅಂತ ಬಂದಾಗ ನೀವು ಎಲ್ಲಿ ಬರಬೇಕು? ಇದರಲ್ಲಿರೋದು ಒಂದೇ ಎಲಿಮೆಂಟ್, ಇದರಲ್ಲಿರೋದು 2 ಎಲಿಮೆಂಟ್ 2 ಎಲಿಮೆಂಟ್, ಇದರಲ್ಲಿ 3 ಎಲಿಮೆಂಟ್ ಇದೆ. ಸೊ ಇದಕ್ಕೆ ಬರ್ತೀರಾ. ಈಕ್ವಿವೆಲೆನ್ಸ್ ರಿಲೇಷನ್ ಯಾವುದು ಕೇಳಿದರೆ ಇಲ್ಲಿದೆ ನೋಡಿ, ಇದು 5 ಈಸ್ ಯುವರ್ ಆನ್ಸರ್. ದಟ್ಸ್ ಇಟ್. ಅರ್ಥ ಆಯ್ತಾ? 5 ಈಸ್ ಯುವರ್ ಆನ್ಸರ್.
ಅದೇ ಇದೇ ಕ್ವಶನ್ಗೆ 1 2 3 5 ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಹೌ ಮೆನಿ ಎಲಿಮೆಂಟ್ಸ್ ಇದೆ? 1 2 3 4 4 ಎಲಿಮೆಂಟ್ಸ್ ಇದೆ, ಸರಿನಾ? ಆ 4 ಎಲಿಮೆಂಟ್ಸನ್ನು ಕೌಂಟ್ ಮಾಡಿದಾಗ 1 2 3 4 ಇದನ್ನ ನಂಬರ್ ಇದು ಮಾಡೋದಲ್ಲ, ಹೌ ಮೆನಿ ನಂಬರ್ಸ್ ಆಫ್ ಎಲಿಮೆಂಟ್ಸ್. ಈ ನಂಬರ್ ಬಗ್ಗೆ ಟೆನ್ಷನ್ ತಗೊಳ್ಬೇಡಿ. ಹೌ ಮೆನಿ ನಂಬರ್ಸ್? 1 2 3 4 ನಂಬರ್ಸ್ ಇದೆ. 4 ನಂಬರ್ಸ್ ಬಂದರೆ ಡೈರೆಕ್ಟ್ ಈ ಆನ್ಸರ್. ನಿಮ್ಗೆ ಕೊಟ್ಟಿರೋ ಸೆಟ್ಟಲ್ಲಿ 4 ನಂಬರ್ಸ್ ಇದ್ದರೆ ಈ ಆನ್ಸರ್, ಈಕ್ವಲೆನ್ಸ್ ರಿಲೇಷನ್. ಕೊಟ್ಟಿರೋ ಸೆಟ್ಟಲ್ಲಿ 3 ಎಲಿಮೆಂಟ್ಸ್ ಇದ್ದರೆ ಈ ಆನ್ಸರ್. ಕೊಟ್ಟಿರೋ ಸೆಟ್ಟಲ್ಲಿ 2 ಎಲಿಮೆಂಟ್ಸ್ ಇದ್ದರೆ ಈ ಆನ್ಸರ್. ಕೊಟ್ಟಿರೋ ಸೆಟ್ಟಲ್ಲಿ 1 ಎಲಿಮೆಂಟ್ ಇದ್ದರೆ ಇದೇ ಆನ್ಸರ್. ದಟ್ಸ್ ಇಟ್, ಆಯಿತಾ? ಇದು ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್, ಸರಿನಾ? ಈಗ ನಂಬರ್ ಆಫ್ ರಿಫ್ಲೆಕ್ಸಿವ್ ಮತ್ತು ಸಿಮೆಟ್ರಿಕ್ ರಿಲೇಷನ್ ಕೇಳಿದ್ದಾರೆ ನೆಕ್ಸ್ಟ್ ಕ್ವಶನಲ್ಲಿ. ಎಷ್ಟು ಎಲಿಮೆಂಟ್ ಇದೆ? 1 2 3. ರಿಫ್ಲೆಕ್ಸಿವ್ ಇದು ಫಾರ್ಮುಲಾ ಏನು ರೆಸ್ಪೆಕ್ಟಿವ್ ಆಗಿ ಕೇಳಿದ್ದಾರೆ. ರಿಫ್ಲೆಕ್ಸಿವ್ ಫಸ್ಟ್ ಮಾಡಿ 2 to the power of n ಸ್ಕ್ವೇರ್ ಮೈನಸ್ n ಅಲ್ವಾ? 2 to the power of n ಅಂದರೆ ಎಷ್ಟಿದೆ? 3 ಎಲಿಮೆಂಟ್ ಇದೆ. 3 ಸ್ಕ್ವೇರ್ ಮೈನಸ್ 3 ಅಂದರೆ 2 to the power of 9 ಮೈನಸ್ 3 ಅಂದರೆ 2 to the power of 6. ಇದು ಯಾವುದು? ರಿಫ್ಲೆಕ್ಸಿವ್. ಅಂದರೆ ಯಾವುದೆಲ್ಲ ಹೋಯ್ತು? ಈ ಆಪ್ಷನ್ ಮತ್ತು ಈ ಆಪ್ಷನ್ ಹೋಯ್ತು. ಯಾಕಂದರೆ ರಿಫ್ಲೆಕ್ಸಿವ್ ಇಲ್ಲಿ 2 to the power of 9 ಇದೆ, ಇಲ್ಲಿ 2 to the power of 8 ಇದೆ, ಸರಿನಾ? ನೆಕ್ಸ್ಟ್ ಸಿಮೆಟ್ರಿಕ್ ಫಾರ್ಮುಲಾ ಏನು? 2 to the power of n ಸ್ಕ್ವೇರ್ ಪ್ಲಸ್ n ಡಿವೈಡೆಡ್ ಬೈ n. 2 to the power of 3 ಸ್ಕ್ವೇರ್ ಅಂದರೆ 9, 9 ಪ್ಲಸ್ 3 12 ಡಿವೈಡೆಡ್ ಬೈ 3 ಅಂದರೆ ಎಷ್ಟಾಗುತ್ತೆ? ಡಿವೈಡೆಡ್ ಬೈ 3 ಅಲ್ಲ, 3 ಎಲಿಮೆಂಟ್ಸ್ಗಳಿದೆಯಲ್ಲ. 2 to the power of 3 ಸ್ಕ್ವೇರ್ ಸ್ಟೂಡೆಂಟ್ಸ್. 3 ಸ್ಕ್ವೇರ್ 9, ಕರೆಕ್ಟ್? ನೋ, 1 ಸೆಕೆಂಡು. ಇಲ್ಲಿ ಏನಾಗುತ್ತೆ ಕ್ವಶನ್? 2 n ಸ್ಕ್ವೇರ್ ಪ್ಲಸ್ n ಡಿವೈಡೆಡ್ ಬೈ 2 ಸ್ಟೂಡೆಂಟ್ಸ್, ನಾಟ್ n. 2 ಇಲ್ಲಿ ಆವಾಗಲೇ ನಾನು ಫಾರ್ಮುಲಾ ಬರೆದಿದ್ದೇನಲ್ಲ, 2 to the power of n ಸ್ಕ್ವೇರ್ ಪ್ಲಸ್ n ಡಿವೈಡೆಡ್ ಬೈ 2. ಈಗ ನೋಡಿ 2 to the power of ಇದು 12 ಬೈ 2 ಆಗುತ್ತೆ. ಆನ್ಸರ್ ಎಷ್ಟಾಗುತ್ತೆ? 2 to the power of 6. ಸೊ ಎರಡರದ್ದು ಆನ್ಸರ್ ಎಷ್ಟಾಯಿತು? 2 to the power of 6, ವಿಚ್ ಈಸ್ ದ ಆನ್ಸರ್ ಸಿ. ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಈಸಿ, ಆಯಿತಾ? ಈಗ ನೆಕ್ಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್. ರೇಂಜ್ ಈ ಥರ ಟೈಪ್ ಇದು ಪ್ರಾಬ್ಲಮಿಗೆ ಮಾತ್ರ ನಾನು ಹೇಳ್ತಾ ಇರೋದು. ಈ ಟ್ರಿಕ್ಸ್ ಅಪ್ಲೈ ಆಗುತ್ತೆ ಈ ಥರ ಕ್ವಶನ್ ಇದ್ದರೆ. ಅಂದರೆ ಈಗ ನೋಡಿ, ಎಲ್ಲದಕ್ಕಿಂತ ನಾನು ಇದನ್ನು ಲಾಸ್ಟಿಗೆ ಮಾಡ್ತೇನೆ. ಫಸ್ಟು ಇದನ್ನು ಮಾಡ್ಕೊಳ್ತೇನೆ. ಯಾವುದು? ಇದನ್ನು ಮಾಡ್ಕೊಳ್ತೇನೆ. ಇಲ್ಲಿ ನೋಡಿ 4/9 ಏನಿದೆ ಕ್ವಶನ್ ನಿಮ್ಮದು? 4/9. ಈಗ ರೇಂಜ್ ಅಂತ ಕೇಳಿದಾಗ ನ್ಯೂಮರೇಟರ್ ಗ್ರೇಟರ್ ಸ್ಮಾಲರ್ ನಂಬರ್ ಇದ್ದು ಡಿನಾಮಿನೇಟರ್ ಗ್ರೇಟರ್ ನಂಬರ್ ಇದ್ದರೆ, ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ನೋ ನೀವು ಟು ವರಿ, ಯಾಕಂದರೆ ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ನ್ಯೂಮರೇಟರು ಸ್ಮಾಲರ್ ನಂಬರ್ ಇದ್ದು ಡಿನಾಮಿನೇಟರ್ ಗ್ರೇಟರ್ ನಂಬರ್ ಇದ್ದರೆ ಮೈನಸ್ ಬಗ್ಗೆ ಎಲ್ಲ ಟೆನ್ಷನ್ ತಗೊಳ್ಬೇಡಿ, ಮೈನಸ್ ಹೋಯ್ತಲ್ಲ. ಅವಾಗ ಏನು ಫಾರ್ಮುಲಾ ಕೇಳಿದರೆ, ರೇಂಜ್ ಕೇಳಿದರೆ, ಕ್ಲೋಸ್ಡ್ ಬ್ರ್ಯಾಕೆಟ್ ದಿಸ್ ಒನ್ ಇದೇನಿದು 4/9, 1 ಓಪನ್ ಬ್ರ್ಯಾಕೆಟ್. ಆಲ್ವೇಸ್ ಗೊತ್ತಾಯ್ತಾ ನಿಮ್ಗೆ? ಯಾವಾಗ ಡಿನಾಮಿನೇಟರ್ ಅನ್ನೋದು ಗ್ರೇಟರ್ ಇದ್ದು ನ್ಯೂಮರೇಟರ್ ಸ್ಮಾಲರ್ ಇದ್ದರೆ ಆವಾಗ ಕ್ಲೋಸ್ಡ್ ಬ್ರ್ಯಾಕೆಟ್ 4/9, 1. ಓಕೆ, ಸೊ ಇದು ಒಂದು ಫಾರ್ಮುಲಾ ಆಯಿತು. ಈಗ 4/9 15 ಕ್ವಶನ್ಸ್ ಆಯಿತು. 16th ಕ್ವಶನ್ ನೋಡೋಣ. ಇನ್ ಕೇಸ್ ಇದೇ ಉಲ್ಟಾ ಆದರೆ ನ್ಯೂಮರೇಟರ್ ಗ್ರೇಟರ್ ಇದ್ದು ಡಿನಾಮಿನೇಟರ್ ಸ್ಮಾಲರ್ ಇದ್ದರೆ, ಡಿನಾಮಿನೇಟರ್ ಸ್ಮಾಲರ್, ಇಲ್ಲಿ ನೋಡಿ ನ್ಯೂಮರೇಟರ್ 9 ಇದೆ, ಡಿನಾಮಿನೇಟರ್ 4 ಇದೆ. ಸೊ ದಿಸ್ ಇಸ್ ಮೈನಸ್. ಸೊ ಎನಿಮೇ ಅದು ಕ್ಯಾನ್ಸಲ್ ಆಗುತ್ತೆ. ಅವಾಗ ಏನು ಮಾಡಬೇಕು ಅಂದರೆ ನಿಮಗೆ ಡಿನಾಮಿನೇಟ್ರು ಗ್ರೇಟರ್ ಇದ್ದು ಮೈನಸ್ ಬಗ್ಗೆ ಟೆನ್ಷನ್ ತಗೊಳ್ಬೇಡಿ. ಈಗ ಇದು 9 ಇದ್ದು, ಯಾವುದು ನ್ಯೂಮರೇಟರ್ 9 ಇದ್ದು ಡಿನಾಮಿನೇಟರ್ 4 ಇದ್ದರೆ ಅವಾಗ ಏನು ಮಾಡಬೇಕು? ಓಪನ್ ಬ್ರ್ಯಾಕೆಟ್ 1, ಇಲ್ಲೇನಿದೆ 9/4 ಕ್ಲೋಸ್ಡ್ ಬ್ರ್ಯಾಕೆಟ್ ಅಷ್ಟೆ. ಅರ್ಥ ಆಯ್ತಾ? ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಆಲ್ವೇಸ್ ಇದು ಏನಾಗುತ್ತೆ ನಿಮಗೆ ಇಲ್ಲಿ 4/9 ಯಾಕೆ ಬಂತು ಕೇಳಿದರೆ ಕ್ವಶನ್ಸಲ್ಲಿ ಏನಿದೆ, ಕ್ವಶನಲ್ಲಿ ಏನಿದೆ ಇಲ್ಲಿ 4/9 ಅದನ್ನೇ ಬರೆಯೋದು. ಆ್ಯಂಡ್ ಬ್ರ್ಯಾಕೆಟನ್ನು ನೆನ್ಪಿಟ್ಕೊಳ್ಳಿ, ಇದು ಕ್ಲೋಸ್ಡ್ ಬ್ರ್ಯಾಕೆಟ್, 1 ಆಲ್ವೇಸ್. ಅದೇ ನಿಮಗೆ ನ್ಯೂಮರೇಟರ್ ಗ್ರೇಟರ್ ಇದ್ದು ಡಿನಾಮಿನೇಟರ್ ಸ್ಮಾಲರ್ ಇದ್ದರೆ 1, 9/4 ಕ್ಲೋಸ್ಡ್ ಬ್ರ್ಯಾಕೆಟ್. ಆಯಿತಾ? 9/4 ಎಲ್ಲಿಂದ ಬಂತು? ಇದು 9/4. ಗೊತ್ತಾಯ್ತಲ್ಲ? ಯಾವಾಗ ನ್ಯೂಮರೇಟರ್ ಗ್ರೇಟರ್ ಇದ್ದು ಡಿನಾಮಿನೇಟರ್, ಆ್ಯಕ್ಚುಲಿ ನೀವು ಮೈನಸನ್ನು ಕನ್ಸಿಡರ್ ಮಾಡಿದರೆ ಇದು ಗ್ರೇಟರ್ ಆಗುತ್ತೆ. ಬಟ್ ಮೈನಸ್ ಬಗ್ಗೆ ಟೆನ್ಷನ್ ತಗೋಬೇಡಿ. ಯಾವಾಗ ಎರಡರದ್ದು ಸೈನ್ ಸೇಮ್ ಇರುತ್ತೆ, ನ್ಯೂಮರೇಟರ್ ಡಿನಾಮಿನೇಟರ್, ಆವಾಗ ಮೈನಸ್ ಬಗ್ಗೆ ಟೆನ್ಷನ್ ತಗೋಬೇಡಿ. ಈಗ ಇನ್ ಕೇಸ್ ನ್ಯೂಮರೇಟ್ರಲ್ಲಿ ಮೈನಸ್ ಇದೆ, ಡಿನಾಮಿನೇಟರ್ ಪ್ಲಸ್ ಇದೆ, ಅಥವಾ ಡಿನಾಮಿನೇಟ್ರಲ್ಲಿ ಮೈನಸ್ ಇದೆ, ಎರಡರ ಉಲ್ಟಾ ಆದರೆ ಆವಾಗ ಏನು ಮಾಡೋದು? ಈಗ ವೆರಿ ಇಂಪಾರ್ಟೆಂಟ್ ಆಯಿತಾ? 1 ಪ್ಲಸ್ ಇದ್ದು 1 ಮೈನಸ್ ಇದ್ದಾಗ ಆವಾಗ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಸರ್ 1 + 1 ಮೈನಸ್ ಇದೆಯಲ್ಲ, ಆವಾಗ ಏನು ಮಾಡೋದು ಅಂತ ಕೇಳಿದರೆ ಅದಕ್ಕೇನು ಗೊತ್ತುಂಟ? ಈಸಿ ನಿಮಗೆ ಇದಾಗುತ್ತೆ. ಸೇಮ್ ಇದೇ ಮೆಥಡನ್ನ ಅಪ್ಲೈ ಮಾಡ್ಬೋದು, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಎಲ್ಲಿ ಮಾಡ್ತಾನೆ? 1 ಸೆಕೆಂಡು. ಓಕೆ, ಇಲ್ಲಿ ಕ್ವಶನ್ ನೋಡಿ. ಇಲ್ಲಿ ನ್ಯೂಮರೇಟರ್ಲಿ -7 ಇದೆ, ಡಿನಾಮಿನೇಟರ್ಲಿ +4 ಇದೆ. ಎರಡರದ್ದು ಸೈನ್ ಎರಡೂ ಮೈನಸ್ ಇದ್ದಾಗ ನಾನು ಹೇಳಿದೆ ಯು ಡೋಂಟ್ ನೀಡ್ ಟು ವರಿ. ಎರಡು ಪ್ಲಸ್ ಇದ್ದರೆ ಯು ಡೋಂಟ್ ನೀಡ್ ಟು ವರಿ. ಬಟ್ ಮೈನಸ್ ಇದ್ದರೆ ಏನು ಮಾಡೋದು? ಆವಾಗ ಏನು ಮಾಡಬೇಕು ಅಂತ ಕೇಳಿದರೆ, ಈಗ ನಿಮ್ಮ ರೇಂಜ್ ಏನಾಗುತ್ತೆ ಗೊತ್ತುಂಟಾ? ಇದೇನಿದೆ -7/4 ಅಲ್ಲ, ಅದನ್ನು ಬರ್ಕೊಳ್ಳಿ.
-7/4 ಸಮ್ವೇರ್ ಇಲ್ಲಿ ಬರುತ್ತೆ. ಇಲ್ಲಿ 1 ಇದೆ ಅಂತ ಅಂದ್ಕೊಳ್ಳಿ. ಯಾವತ್ತು ಇಲ್ಲಿಂದ ಈಚೆಗಡೆ ಆಗುತ್ತೆ, ಇದರಿಂದ ಈಚೆಗಡೆ ಆಗುತ್ತೆ. ಆಯಿತಾ? ಯಾವಾಗ ಕೇಳಿದರೆ ನಿಮ್ಮ ನ್ಯೂಮರೇಟ್ರಲ್ಲಿ ಮೈನಸ್ ಇದ್ದು ಡಿನಾಮಿನೇಟ್ರಲ್ಲಿ ಪ್ಲಸ್ ಇದ್ದರೆ ಅಥವಾ ವೈಸಾ ವರ್ಸ. ಆಯಿತಾ? ಅವಾಗ ಏನು ಮಾಡಬೇಕು ನೀವು, ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, -∞. ಯಾವತ್ತು ಇನ್ಫಿನಿಟಿನ ನಾವು ಇನ್ಕ್ಲೂಡ್ ಮಾಡೋದಿಲ್ಲ, ಇದೇನು -7/4 ಅದನ್ನು ಇನ್ಕ್ಲೂಡ್ ಮಾಡಬೇಕು. ಯೂನಿಯನ್ ದೆನ್ ಇಲ್ಲಿ 1 ಇನ್ಕ್ಲೂಡ್ ಮಾಡಲಿಕ್ಕಿಲ್ಲ, ಇನ್ಫಿನಿಟಿನೂ ಇನ್ಕ್ಲೂಡ್ ಮಾಡಲಿಕ್ಕಿಲ್ಲ. ದಿಸ್ ಇಸ್ ಯುವರ್ ಆನ್ಸರ್. -∞, 7, 1, 4 ಇದು ಯಾವುದಾಗುತ್ತೆ ಆನ್ಸರ್ ನೋಡಿ. 1, ವೇಟ್ ಸ್ಟೂಡೆಂಟ್ಸು, -1, 4 1, ರೈಟ್. ಓಕೆ, ದಿಸ್ ವಿಲ್ ಬಿ ಓಪನ್ ಬ್ರಾಕೆಟ್ ಸ್ಟೂಡೆಂಟ್ಸ್ 1, ಸೊ ಆವಾಗ ನಿಮ್ಗೆ ಇಲ್ಲಿ ನೋಡಿ, ನಮ್ದು ಇಲ್ಲಿ ಆಪ್ಷನಲ್ಲಿ ಇಲ್ಲಿದೆ ನೋಡಿ, -∞, -7/4 ಯೂನಿಯನ್ 1, ದಿಸ್ ಇಸ್ ಯುವರ್ ಆನ್ಸರ್. ಬ್ರಾಕೆಟ್ ವೆರಿ ಇಂಪಾರ್ಟೆಂಟ್. ಓಪನ್ ನೋಡಿ. ಇನ್ನೊಂದು ಕ್ವಶನ್ ಇದೆ, ಇಲ್ಲಿದೆ ನೋಡಿ, ಇದು ನೀವೇ ಮಾಡ್ಬೋದು. ಇಲ್ಲಿ +10 ಇದೆ, ಇಲ್ಲಿ -3 ಇದೆ, ಸರಿನಾ? ಸೇಮ್ ಏನು ಮಾಡಿದ್ದೀರಾ ಅದೇ ಆನ್ಸರ್, ಇದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಇಲ್ಲಿ ನೋಡಿ 1, ಇಲ್ಲಿದೆ, ಸರಿನಾ? ಬಟ್ -∞ ಇನ್ಕ್ಲೂಡ್ ಮಾಡಿದ್ದಾರೆ ಇದರಲ್ಲಿ. ಇದಲ್ಲ ಆನ್ಸರ್. ಯಾವತ್ತು -∞ ಎಕ್ಸ್ಕ್ಲೂಡ್ ಮಾಡಬೇಕು. ಇದು ಅಲ್ಲ ಆನ್ಸರ್. ಒಂದೇ ಇದು ಒಂದೇ ಇದಾಗಿರುತ್ತೆ. ಬಟ್ ಇದರಲ್ಲಿ ನೋಡಿ, ಆಪ್ಷನ್ ಡಿ ಅಲ್ಲಿ ನೋಡಿ, ಇನ್ಫಿನಿಟಿನ ಇನ್ಕ್ಲೂಡ್ ಮಾಡಿದ್ದಾರೆ. ಯಾವತ್ತೂ ಇನ್ಫಿನಿಟಿನ ಇನ್ಕ್ಲೂಡ್ ಮಾಡೋದಿಲ್ಲ. ಸೊ ಆಪ್ಷನ್ ಎ ಇಸ್ ಯುವರ್ ಆನ್ಸರ್. ನೋಡಿ, -∞ ಎಕ್ಸ್ಕ್ಲೂಡ್ ಮಾಡಿದ್ದಾರೆ, -10/3 ಇನ್ಕ್ಲೂಡ್ ಮಾಡಿದ್ದಾರೆ, ಯೂನಿಯನ್ 1 ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ಇನ್ಫಿನಿಟಿನ ಇನ್ಕ್ಲೂಡ್ ಮಾಡಿದ್ದಾರೆ. ಆಪ್ಷನ್ ಎ ಇಸ್ ಯುವರ್ ಆನ್ಸರ್. ಓಕೆ, ಇದು ರೇಂಜನ್ನು ಫೈಂಡ್ ಔಟ್ ಮಾಡೋ ಫಾರ್ಮುಲಾ. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ 9/5 ಅಂತ ಕೊಟ್ಟಿದ್ದಾರೆ. ಎರಡರದ್ದು ಸೇಮ್ ಇದೆ. ಬಟ್ ಇಲ್ಲಿ ಏನಿದೆ, ನಾನು ಆವಾಗಲೇ ಹೇಳಿದ್ದೆ, ನ್ಯೂಮರೇಟರ್ ಗ್ರೇಟರ್ ಇದೆ, ಡಿನಾಮಿನೇಟರ್ ಸ್ಮಾಲರ್ ಇದೆ. ಅವಾಗ ಏನಂತ ಹೇಳಿದ್ದೆ, ಓಪನ್ ಬ್ರಾಕೆಟ್ 1, 9/5. 9/5 ಅನ್ನು ಏನು ಮಾಡಬೇಕು, ಕ್ಲೋಸ್ಡ್ ಬ್ರಾಕೆಟ್. 1 ಓಪನ್ ಬ್ರಾಕೆಟ್, 9/5 ಕ್ಲೋಸ್ಡ್ ಬ್ರಾಕೆಟ್. ದಿಸ್ ಇಸ್ ಯುವರ್ ಆನ್ಸರ್ ಅಲ್ವಾ? ಇದು ಹಾಗೆ 3/7 ಅಂದರೆ ಏನಾಗಿದೆ, ನ್ಯೂಮರೇಟರ್ ಸ್ಮಾಲರ್ ಇದೆ, ಡಿನಾಮಿನೇಟರ್ ಗ್ರೇಟರ್ ಇದೆ. ಇದು ಅವಾಗ ಏನು ಮಾಡ್ತೀರಾ, ಫಸ್ಟಿಗೆ 3/7 ಬರೀತೀರಾ, ಕ್ಲೋಸ್ಡ್ ಬ್ರಾಕೆಟ್, ಓಪನ್ ಬ್ರಾಕೆಟ್ 1. 3/7, ಓಪನ್ ಬ್ರಾಕೆಟ್ 1 ಎಲ್ಲಿದೆ, ಇಲ್ಲೇ ಇದೆ ನೋಡಿ, ಅಷ್ಟೇ. ದಟ್ ಈಸ್ ಯುವರ್ ಆನ್ಸರ್. ಓಕೆ, ಹೋಪ್ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸು, ನಿಮ್ಗೆ ಇನ್ ಕೇಸ್ ಪ್ರಾಬ್ಲಮ್ ಈ ಟೈಪಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ, ಬೇರೆ ಟೈಪಿಗೆ ಇದು ಅಪ್ಲೈ ಆಗೋದಿಲ್ಲ. ಇವಾಗಲೇ ಹೇಳ್ತಾ ಇದ್ದೇನೆ, ಈ ಟೈಪ್ ಆಫ್ ಪ್ರಾಬ್ಲಮಿಗೆ ಮಾತ್ರ. ಅಂದರೆ ಇಲ್ಲಿ ನಿಮಗೆ ನಾನು ಇದನ್ನು ಫಾರ್ಮುಲಾ ಬರೀತೇನೆ ನೋಡಿ, ರೇಂಜ್ ಕೇಳಿದಾಗ ಈ ಟೈಪ್ ಪ್ರಾಬ್ಲಮ್ಗೆ, ಈ ಟೈಪ್ ಅಂತ ಹೇಳಿದ್ರೆ ಪ್ರಾಬ್ಲಮ್ P sec² x + Q cos² x ಈ ಫಾರ್ಮಲ್ಲಿದ್ದರೆ, ಮೀನಿಂಗ್ ಟು ಸೇ ದ್ಯಾಟ್ ಇದು ಮತ್ತು ಇದು ರೆಸಿಪ್ರೋಕಲ್ ಆಗಿರುತ್ತೆ. ಕಾಸ್ ಇದು ಇನ್ವರ್ಸ್ ಏನು ಹೇಳಿ, ಸೆಕೆಂಡ್ ಅಲ್ವಾ? ಇದೇ ಥರ ಇರಬೇಕು. ಒನ್ ಮೋರ್ ಥಿಂಗ್, ಇಲ್ಲಿರೋ ಎಕ್ಸ್ ವ್ಯಾಲ್ಯೂ ಬೋತ್ ಶುಡ್ ಬಿ ಸೇಮ್. ಇದು ಇರಲೇಬೇಕು ಕಂಪಲ್ಸರಿ. ಆವಾಗ ಮಾತ್ರ ನೀವು ಈ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಅರ್ಥ ಆಯ್ತಾ? ಆನ್ಸರ್ ಏನು ಕೇಳಿದರೆ 2 √ PQ ಅಷ್ಟೇ ಮಾಡಿದರೆ ಸರಿ. ಯಾವಾಗ ನಿಮಗೆ ಕೊಟ್ಟಿರೋ ಪ್ರಾಬ್ಲಮಲ್ಲಿ ಇಲ್ಲಿ ಸೀಕ್ ಇದ್ದರೆ ಇಲ್ಲಿ ಕಾಸ್ ಇರಬೇಕು, ಇಲ್ಲಿ ಸೈನ್ ಇದ್ದರೆ ಇಲ್ಲಿ ಕೊಸೆಕ್ ಇರಬೇಕು, ಇಲ್ಲಿ ಟ್ಯಾನ್ ಇದ್ದರೆ ಇಲ್ಲಿ ಕಾಟ್ ಇರಬೇಕು. ಆ್ಯಂಡ್ ಇನ್ನೊಂದು ಏನಂತ ಕೇಳಿದ್ರೆ ಬ್ರಾಕೆಟ್ ಒಳಗಿರೋ ನಂಬರ್ ಸೇಮ್ ಇರಬೇಕು. ಆವಾಗ 2 √ PQ. ಅರ್ಥ ಆಯ್ತಾ? 2 √ PQ ಅಂದರೆ ಏನು ಹೇಳಿ, ಇದು P ಇದು Q ಅಲ್ವಾ? ನಾನೀಗ ಅದೇ ಪ್ರಾಬ್ಲಮ್ ಮಾಡ್ತೇನೆ ನೋಡಿ. ಕೇಳಿದ್ದಾರೆ, ರೇಂಜ್ ಕೇಳಿದ್ದಾರೆ, 19th ಕ್ವಶನ್. 2 √ PQ. 2 √ P ಅಂದರೆ ಏನು ಕೊಟ್ಟಿದ್ದಾರೆ, 9 ಇಂಟು Q ಅಂದರೆ ಏನು, 16. 2 × 16 × 9 ಎಷ್ಟು, 144. 2 × 144 ಇದು ರೂಟ್ ಎಷ್ಟು, 12. ಆನ್ಸರ್ ವಿಲ್ ಬಿ 24. ಬಟ್ ಅವ್ರು ನಮ್ಮ ಕ್ವಶನ್ ಕೇಳಿದ್ದೇನು, ರೇಂಜನ್ನು ಕೇಳಿದಾಗ ಏನು ಬರೀಬೇಕು, ಇಲ್ಲಿ ಏನು ಬಂತು ನಿಮ್ಗೆ ಆನ್ಸರು, 24 ಬಂತಾ? ಸರಿಯಾ? ಈಗ ನಿಮ್ಗೆ ಗೊತ್ತಾಯಿತು ಎಲ್ಲದರಲ್ಲೂ 24 ಇದೆ, ಸರಿನಾ? ಏನಿಲ್ಲ, 24ನ ಇನ್ಕ್ಲೂಡ್ ಮಾಡಿ, ಇನ್ಫಿನಿಟಿನ ಎಕ್ಸ್ಕ್ಲೂಡ್ ಮಾಡಿ. ದಿಸ್ ಇಸ್ ಯುವರ್ ಆನ್ಸರ್. ದಟ್ಸ್ ಇಟ್. 24ನ ಏನು ಮಾಡಬೇಕು, ಇನ್ಕ್ಲೂಡ್ ಮಾಡಬೇಕು, ಎಕ್ಸನ್ನು ಎಕ್ಸ್ಕ್ಲೂಡ್ ಮಾಡಬೇಕು, ಇನ್ಫಿನಿಟಿನ ಎಕ್ಸ್ಕ್ಲೂಡ್ ಮಾಡಬೇಕು. ಈಗ ಅದೇ ಥರದ ಕ್ವಶನು ಇಲ್ಲೊಂದಿದೆ ನೋಡಿ. ಫಸ್ಟಿಗೆ ಪ್ರಾಬ್ಲಮನ್ನು ನೋಡಿ, ಸೈನ್ ಇದ್ದರೆ ಕೊಸೆಕ್ ಇರಬೇಕು, ಇದೆಯಾ? ಫೈನ್. ಇಲ್ಲಿ ಎಕ್ಸ್ ಇದೆ, ಇಲ್ಲೂ ಎಕ್ಸೇ ಇದೆ, ಫೈನ್. ಇಲ್ಲಿ 3 ಇದೆ, 4 ಇದೆ. ಡೈರೆಕ್ಟ್ ಪ್ರಾಬ್ಲಮ್ಗೆ ಏನು ಹಾಕಬೇಕು, 2 √ PQ. 2 P ಅಂದರೆ ಏನಿದೆ ನೋಡಿ, ಇಲ್ಲಿ 4 ಇದೆ, P 3 ಇದೆ, Q 4 ಇದೆ. 3 × 4 ಸರಿನಾ? 2 × 3 4 12 ಆಗುತ್ತಲ್ಲ. 12ಅನ್ನು ಸ್ಪ್ಲಿಟ್ ಮಾಡಿ ನೋಡಿ.
12ನ ಸ್ಪ್ಲಿಟ್ ಮಾಡಿದರೆ 4 ಇಂಟು 3 ಅಲ್ವಾ, √4 ಹೊರಗಡೆ ಬಂದರೆ 2 ಆಗುತ್ತಲ್ಲ, 2√3 ಅಂದರೆ 4√3 ಇಸ್ ಯುವರ್ ಆನ್ಸರ್. ಅಂದರೆ ಏನಾಗುತ್ತೆ 4√3 ಕ್ಲೋಸ್ಡ್ ಇಂಟರ್ವಲ್ ಇನ್ಫಿನಿಟಿ ಓಪನ್ ಇಂಟರ್ವಲ್. ಎಲ್ಲಿದೆ ನೋಡಿ 4√3 ಕ್ಲೋಸ್ಡ್ ಇಂಟರ್ವಲ್ ಇನ್ಫಿನಿಟಿ ಓಪನ್ ಇಂಟರ್ವಲ್, ಬಿ ಇಸ್ ಯುವರ್ ಆನ್ಸರ್. ಈ ಟೈಪ್ ಪ್ರಾಬ್ಲಮ್ ಬಂದರೆ ಡೈರೆಕ್ಟ್ ಈ ಫಾರ್ಮುಲಾ ಹಾಕಿಬಿಡಿ 2 ಇಂಟು √pq. ಓಕೆ ಫೈನ್. ಟೋಟಲ್ ಒಂದು 20 ಕ್ವಶನ್ಸ್ನ ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿದ್ದೆ ನಾನು. ಇದಿಷ್ಟು ಈ ಥರ ರೇಂಜ್ ಬಂದಾಗ ಅದನ್ನು ಹೇಳಿದ್ದೇನೆ. ನ್ಯೂಮರೇಟರ್ ಸ್ಮಾಲರ್ ಇದ್ದರೆ, ಡಿನಾಮಿನೇಟರ್ ಗ್ರೇಟರ್ ಇದ್ದರೆ ಕ್ಲೋಸ್ಡ್ ಇಂಟರ್ವಲ್ ಏನು ನ್ಯೂಮರೇಟರ್ ಬೈ ಡಿನಾಮಿನೇಟರ್, 1 ಓಪನ್ ಇಂಟರ್ವಲ್. ಅದೇ ನ್ಯೂಮರೇಟರ್ ಗ್ರೇಟರ್ ಇದ್ದು ಡಿನಾಮಿನೇಟರ್ ಸ್ಮಾಲರ್ ಇದ್ದರೆ ಓಪನ್ ಇಂಟರ್ವಲ್ 1, ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಕ್ಲೋಸ್ಡ್ ಇಂಟರ್ವಲ್. ಅರ್ಥ ಆಯ್ತಲ್ಲ. ಇನ್ನೊಂದು ಮೇಲ್ಗಡೆ ಪ್ಲಸ್ ಇದ್ದು ಕೆಳಗಡೆ ಮೈನಸ್ ಇದ್ದರೆ, ಅಂದರೆ ನ್ಯೂಮರೇಟರ್ಲಿ ಪ್ಲಸ್ ಡಿನಾಮಿನೇಟರ್ಲಿ ಮೈನಸ್ ಇದ್ದರೆ, ಡಿನಾಮಿನೇಟರ್ಲಿ ಪ್ಲಸ್ ನ್ಯೂಮರೇಟರ್ಲಿ ಮೈನಸ್ ಇದ್ದರೆ ಉಲ್ಟಾ ವೈಸ ವರ್ಸ. ಅವಾಗ ಏನಂತ ಹೇಳಿದ್ದೇನೆ ಮೈನಸ್ ಇನ್ಫಿನಿಟಿ ಅಲ್ಲಿ ಏನು ಕೊಟ್ಟಿದ್ದಾರೆ ನ್ಯೂಮರೇಟರ್ ಡಿನಾಮಿನೇಟರ್ ಅದು ಇನ್ಕ್ಲೂಡ್ ಮಾಡಬೇಕು, ಯೂನಿಯನ್ 1, ಇನ್ಫಿನಿಟಿನ ಎಕ್ಸ್ಕ್ಲೂಡ್ ಮಾಡಬೇಕು. ಸೊ ಟೈಪ್ ಆಫ್ ಪ್ರಾಬ್ಲಮನ್ನು ಡಿಫ್ರೆಂಟ್ ಹೇಳಿದ್ದೇನೆ. ರಿಫ್ಲೆಕ್ಸಿವ್ ಸಿಮೆಟ್ರಿಕ್ಕಿಗೆ ಹೇಳಿದ್ದೇನೆ ಆ್ಯಂಡ್ ಇಕ್ವಿವೆಲೆನ್ಸ್ ರಿಲೇಷನು ಫಾರ್ಮುಲಾ ಹೇಳಿದ್ದೇನೆ. ರಿಫ್ಲೆಕ್ಸಿವ್ ಮತ್ತು ಸಿಮೆಟ್ರಿಕ್ ಇಲ್ಲಿ ಹೇಳಿದ್ದೇನೆ, ಇಲ್ಲಿ ಫಾರ್ಮುಲಾ ಹೇಳಿದ್ದೇನೆ. ಇದು ರಿಫ್ಲೆಕ್ಸಿವಿಗೆ, ಇದು ಸಿಮೆಟ್ರಿಕ್ಕಿಗೆ. ಆಮೇಲೆ ಇಕ್ವಿವೆಲೆನ್ಸ್ ರಿಲೇಷನ್ ಒಂದು ಟ್ರಯಾಂಗ್ಯುಲರ್ ಶೇಪಲ್ಲಿ ಇದನ್ನು ಹಾಕಿ ಅದನ್ನು ಹೇಳಿದ್ದೇನೆ. ಫೈನಾ, ಇಲ್ಲಿದೆ ನೋಡಿ, ಇದು ನೆನ್ಪಿಟ್ಕೊಂಡ್ರೆ ಸರಿ. ಓಕೆ, ಇದಿಷ್ಟು ಯಾವುದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ ಶಾರ್ಟ್ಕಟ್ ಟ್ರಿಕ್ಸು. ಇದೇ ರೀತಿ ಬೇರೆ ಬೇರೆ ಚಾಪ್ಟರಿಂದನೂ ಕೂಡ ಶಾರ್ಟ್ಕಟ್ ಟ್ರಿಕ್ಸ್ ಇರುತ್ತೆ, ಫಾರ್ಮುಲಾಸ್ಗಳು ಇರುತ್ತೆ. ಯಾರಿಗಾದರೂ ಇದ್ರದ್ದು ಕ್ರಾಶ್ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ 6362324224 ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.